ನಮಸ್ಕಾರ. ಶ್ರೀಮತಿ ನಿರ್ಮಲಾ ಅವರ ಜ್ಞಾಪಕದಲ್ಲಿ ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀಲಿಕ್ಕಿದೆ. ಇವತ್ತು ಮತ್ತು ನಾಳೆ 2 ದಿನ ಸ್ವಾಮಿ ರಾಮತೀರ್ಥರ ಬದುಕು ಮತ್ತು ಕೊಡುಗೆ ಈ ವಿಷಯವಾಗಿ ಶ್ರೀ TAP ಶೆಣೈ ಅವರು ನಮಗೆ ವಿಷಯವನ್ನು ತಿಳಿಸಿಕೊಡಲಿಕ್ಕಿದ್ದಾರೆ. ಈ 2 ದಿನದ ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕೆ ಆಗಮಿಸಿರುವವರಿಗೆ ಸಂಸ್ಥೆಯ ಪರವಾಗಿ, ದತ್ತಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಕುಟುಂಬಕ್ಕೆ ಸೇರಿದ್ದ ಶ್ರೀಮತಿ ನಿರ್ಮಲಾ ಅವರು ಸ್ವತಃ ಗಮಕ ವಾಚನ ಕಾರ್ಯವನ್ನು ನಡೆಸಿಕೊಂಡು ಬಂದಿದ್ದರು ತುಂಬ ವರ್ಷಗಳ ಕಾಲ. ಅವರ ತಂದೆ BR ವಾಸುದೇವರಾಯರು ಪ್ರೌಢಶಾಲಾ ಶಿಕ್ಷಕರಾಗಿದ್ದರು. ಬೆಂಗಾಲಿ, ತೆಲುಗು, ಕನ್ನಡ, ಇಂಗ್ಲಿಷ್ ಈ ಮೊದಲಾದ ಭಾಷೆಗಳಲ್ಲಿ ಪರಿಣತಿಯನ್ನು ಹೊಂದಿದ್ದಂತಹ ವಾಸುದೇವರಾಯರು ಸ್ವತಃ ಗಮಕ ಸಂಗೀತಗಳಲ್ಲಿ ಪರಿಶ್ರಮವನ್ನು ಪಡೆದಿದ್ದರು. ಸಹಜವಾಗಿಯೇ ತಂದೆಯಿಂದ ನಿರ್ಮಲಾ ಅವರಿಗೆ ಆ ಎಲ್ಲ ಆಸಕ್ತಿಗಳು ಬಂದವು. ಅದನ್ನು ಅವರು ಮುಂದುವರಿಸಿಕೊಂಡು ಕೂಡ ಹೊರಟರು. ಅವರ ಪತಿ ಶ್ರೀ SL ನಾಗರಾಜ್ ಅವರು ಕೆಂಗೇರಿಯ ಜೂನಿಯರ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದಂಥವರು. ಸ್ವತಃ ಭೌತಶಾಸ್ತ್ರ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿದ್ದು ಸಾಹಿತ್ಯ, ಸಂಗೀತಾದಿ ಕಲೆಗಳಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡು ನಿರ್ಮಲಾ ಅವರನ್ನು ಪ್ರೋತ್ಸಾಹಿಸಿದವರು. ನಿರ್ಮಲಾ ಅವರ ಕಾರಣದಿಂದಾಗಿ ಅವರ ಮಕ್ಕಳಲ್ಲೂ ಕೂಡ ಅದೇ ರೀತಿಯ ಆಸಕ್ತಿ ಮತ್ತು ಸಾಂಸ್ಕೃತಿಕ ಚಿಂತನೆಗಳು ಮುಂದುವರೆದವು. ನಿರ್ಮಲಾ ಅವರ ನೆನಪಿನಲ್ಲಿ ಅವರ ಮಕ್ಕಳು ಏರ್ಪಡಿಸಿ ನಡೆಸಿಕೊಂಡು ಬರತಕ್ಕಂತಹ ದತ್ತಿ, ಅದರ ಅಡಿಯಲ್ಲಿ 2 ದಿನದ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಸಂದರ್ಭದಲ್ಲಿ ಶ್ರೀಮತಿ ನಿರ್ಮಲಾ ಅವರ ಸ್ಮರಣೆಯಲ್ಲಿ ದತ್ತಿಯನ್ನು ಏರ್ಪಡಿಸಿದಂತಹ ಅವರ ಮಕ್ಕಳಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ 2 ದಿನದ ಉಪನ್ಯಾಸವನ್ನು ನಡೆಸಿಕೊಡ್ಲಿಕ್ಕಿರುವವರು TAP ಶೆಣೈ ಅವರು. ಈ ಹಿಂದೆಯೂ ನಾವು TAP ಶೆಣೈ ಅವರ ಉಪನ್ಯಾಸವನ್ನು ಇದೇ ಸಭಾಂಗಣದಲ್ಲಿ ಕೇಳಿದ್ದೀವಿ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅಲ್ಲಿನ ಲೆಕ್ಕಾಚಾರಗಳಿಗಿಂತ ಹೆಚ್ಚು ಸಮಾಜದಲ್ಲಿನ ಆಗುಹೋಗುಗಳ ಕುರಿತು ಆಸಕ್ತಿಯನ್ನು ಹೊಂದಿ ಸ್ವಯಂ ನಿವೃತ್ತಿಯನ್ನು ಪಡೆದು ಪೂರ್ಣ ಪ್ರಮಾಣದಲ್ಲಿ ಈಗ ಸಾಮಾಜಿಕ ಕಾರ್ಯದಲ್ಲೇ ತೊಡಗಿಕೊಂಡಂಥವರು TAP ಶೆಣೈ ಅವರು. ಹಿಂದೂವಾಣಿ ಅಂತಕ್ಕಂಥ ಒಂದು ಪತ್ರಿಕೆಯ ಸಂಪಾದಕರಾಗಿಯೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯದರ್ಶಿಗಳಾಗಿ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಅವರ ನೇತೃತ್ವದಲ್ಲಿ ಅನೇಕ ಸಮಾಜಮುಖಿ ಚಟುವಟಿಕೆಗಳು ನಡೀತಾ ಇವೆ. ಅದರಲ್ಲೂ ವಿಶೇಷವಾಗಿ ಸಮಾಜದ ಹಲವು ವರ್ಗಗಳನ್ನು, ವಿವಿಧ ಸಮುದಾಯವನ್ನು ಒಳಗೊಳ್ಳಬೇಕು ಅನ್ನುವ ನೆಲೆಯಲ್ಲಿ ಅವರು ರೂಪಿಸ್ತಾ ಬಂದಿರತಕ್ಕಂತಹ ಕಾರ್ಯಕ್ರಮಗಳು ಅಪಾರ ಮೆಚ್ಚುಗೆಯನ್ನು ಪಡೆದಿವೆ ಮತ್ತು ವಿವಿಧ ಜನರನ್ನು ಒಂದೆಡೆ ತರತಕ್ಕಂಥ ಪ್ರಯತ್ನದಲ್ಲೂ ಕೂಡ ಅವರು ನಿರಂತರವಾಗಿ ತೊಡಗಿಕೊಂಡಿದ್ದಾರೆ. ಲೇಖಕರಾಗಿಯೂ TAP ಶೆಣೈ ಅವರು ಜನಮೆಚ್ಚುಗೆಯನ್ನು ಪಡೆದವರು. ಅವರ ಚಿಂತನಾರ್ಹ ಬರಹಗಳು ಅನೇಕರ ಪ್ರಶಂಸೆಗೆ ಪಾತ್ರವಾಗಿವೆ. ಕ್ರೈಸ್ತ ಕ್ರೌರ್ಯ ಪರಂಪರೆ ಅಂತಕ್ಕಂಥ ಒಂದು ಪುಸ್ತಕ ಕೂಡ ವೈಚಾರಿಕ ಜಗತ್ತಿನಲ್ಲಿ ಓದುಗರ ಮೆಚ್ಚುಗೆಯನ್ನು ಪಡೆದಿದೆ. ವಿಶೇಷವಾಗಿ ಜಗತ್ತಿನಲ್ಲಿ ಕ್ರೈಸ್ತ ಮತದ ಹೆಸರಿನಲ್ಲಿ ಕ್ರೂಸೈಡ್ ಮತ್ತು ಇನ್ಕ್ವಿಸಿಷನ್ಗಳನ್ನು ಹೇಗೆಲ್ಲ ನಡೆಸಿತು, ಕೇವಲ ಜಗತ್ತಿನ ವಿವಿಧ ಭಾಗಗಳಲ್ಲಷ್ಟೇ ಅಲ್ಲದೆ ನಮ್ಮದೇ ಪಕ್ಕದ ಗೋವಾದಲ್ಲಿ ಕೂಡ ಯಾವ ರೀತಿಯ ಕ್ರೌರ್ಯವನ್ನು ಕ್ರೈಸ್ತ ಮತ ಸುಮಾರು ಶತಮಾನಗಳ ಕಾಲ ನಡೆಸಿತು ಫ್ರೆಂಚರ ಆಳ್ವಿಕೆಯ ಕಾಲದಲ್ಲಿ. ಆ ಕಾರಣದಿಂದಾಗಿ ಒಂದು ಸಮುದಾಯ ಅಲ್ಲಿಂದ ನಿರ್ವಾಸಿತರಾಗಿ ಗೋವಾವನ್ನು ಬಿಟ್ಟು ಅನ್ಯಾನ್ಯ ಕಡೆಗಳಲ್ಲಿ ಗುಳೆ ಹೋಗಿ ತನ್ನ ನೆಲೆಯನ್ನು ಕಂಡುಕೊಳ್ಳಬೇಕಾಯಿತು. ಹಾಗೆ ಗುಳೆ ಹೋಗಲು ಒಪ್ಪದೇ ಇದ್ದಂಥವರು ಮತಾಂತರಿತರಾಗಿ, ಈಗಲೂ ಅವರ ಹೆಸರುಗಳು ಪೈ ಕಾಮತ್ ಅಂತಲೇ ಇದೆ, ಆದರೆ ಕ್ರೈಸ್ತರು. ಅಂತಹ ಒಂದು ವಾತಾವರಣವನ್ನು ಕುರಿತು, ಅಂಥದ್ದೊಂದು ಐತಿಹಾಸಿಕ ಕರಾಳ ಅಧ್ಯಾಯವನ್ನು ಕುರಿತು TAP ಶೆಣೈ ಅವರು ಬರೆದಿರ್ತಕ್ಕಂಥ ಕ್ರೈಸ್ತ ಕ್ರೌರ್ಯ ಪರಂಪರೆ ಪುಸ್ತಕ ಕೂಡ ಒಂದು ಹೊಸ ಮುಖವನ್ನು, ಬಹುತೇಕರಿಗೆ ಪರಿಚಯವಿಲ್ಲದ ಮುಖವನ್ನು ಅದು
ತೋರಿಸಿದೆ ಕ್ರೈಸ್ತ ಮತವನ್ನು ಕುರಿತಂತೆ. ಹೀಗೆ ಲೇಖಕರಾಗಿ, ಸಂಘಟನಾಕಾರರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ TAP ಶೆಣೈಯವರ ಯೋಗದಾನ ದೊಡ್ಡದಿದೆ. ಅವರು 2 ದಿನಗಳ ಕಾಲ ಸ್ವಾಮಿ ರಾಮತೀರ್ಥರ ಬದುಕು ಮತ್ತು ಕೊಡುಗೆಯನ್ನು ಕುರಿತು ಮಾತನಾಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಶಂಕರರಿಂದ ಹಿಡಿದು ಬಹುತೇಕ ಸಾಧಕರ ಜೀವನದ ಗತಿಯನ್ನು ನೋಡಿದ್ರೆ ಅದು ತುಂಬ ಚಿಕ್ಕದು. ಲೈಫ್ ಸ್ಪ್ಯಾನ್ 30-35 ವರ್ಷ ಹಾಗೆ. ಆದರೆ ಅವರ ನಡೆಸಿದಂಥ ಕಾರ್ಯಗಳು ಅದು ಶತಶತಮಾನಗಳ ಕಾಲ ನಿಲ್ಲುವಂಥದ್ದು. ರಾಮತೀರ್ಥರು ಕೂಡ ಅದೇ ಸಾಲಿಗೆ ಸೇರಿದವರು. 73ರಲ್ಲಿ ಜನಿಸಿದರು. ಮ್ಯಾಥಮೆಟಿಕ್ಸ್ನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. 28-29ನೇ ವಯಸ್ಸಿಗೆ ವಿವೇಕಾನಂದರ ಸಂಪರ್ಕ ಆಯಿತು, ಸನ್ಯಾಸವನ್ನು ತಗೊಂಡ್ರು. ಅದಾಗಿ 5-6 ವರ್ಷದಲ್ಲಿ ಜಲಸಮಾಧಿಯನ್ನು ಹೊಂದಿದ್ರು. ಒಟ್ಟು ಜೀವಿತಾವಧಿ 33-34 ವರ್ಷ. ಆದರೆ ಅವರು ಭಾರತೀಯ ವೇದಾಂತ ತತ್ವಶಾಸ್ತ್ರವನ್ನು ಕುರಿತು ಜಗತ್ತಿನ ಜನರಲ್ಲಿ ಮೂಡಿಸಿದ ಎಚ್ಚರ ಏನಿದೆ, ಆ ಕುರಿತಂತೆ ಜಗತ್ತಿನ ಜನರನ್ನ ಈ ಮುಖದಲ್ಲಿ ಸೆಳೆದದ್ದೇನಿದೆ, ವಿದೇಶಗಳಲ್ಲಿ ನಡೆದ ಧರ್ಮ ಸಂಸತ್ತುಗಳಲ್ಲಿ ಅವರು ಮಾಡಿದ ಭಾಷಣಗಳ ಪ್ರಭಾವ ಏನಿದೆ, ಅದು ಶತಶತಮಾನಗಳ ಕಾಲ ನಿಲ್ಲುವಂಥದ್ದು. ಅವರ ಭಾಷಣಗಳ ಸಂಕಲನವೇ 7 ಸಂಪುಟಗಳಲ್ಲಿ ಇನ್ ದಿ ವುಡ್ಸ್ ಆಫ್ ಗಾಡ್ ರಿಯಲೈಸೇಷನ್ ಅನ್ನೋ ಹೆಸರಿನಲ್ಲಿ ಪ್ರಕಟ ಆಗಿದೆ. ಕನ್ನಡಕ್ಕೂ ಅದರ 3-4 ಸಂಪುಟಗಳು. ಮೊದಲ 3 ಸಂಪುಟಗಳು ಪರಮಾತ್ಮಾನುಭವದ ಮಹಾರಣ್ಯಗಳಲ್ಲಿ ಅನ್ನೋ ಹೆಸರಿನಲ್ಲಿ, 4ನೆಯ ಸಂಪುಟ ದೇವರ ಕಾಡು ಅನ್ನೋ ಹೆಸರಿನಲ್ಲಿ ಕನ್ನಡದಲ್ಲೂ ಕೂಡ ಅದು ಲಭ್ಯ ಇದೆ. ಹೀಗೆ ಒಂದು ಪೀಳಿಗೆಯ ಅಂತರ ಏನಿದೆ, ಅಷ್ಟು ಕಾಲ ಬದುಕಿದಂಥ ಒಬ್ಬ ವ್ಯಕ್ತಿ ಅನೇಕ ಪೀಳಿಗೆಗಳನ್ನು ಪ್ರಭಾವಿಸಿದಂತಹ ಒಂದು ಅನನ್ಯತೆ ಏನಿದೆ, ಅದನ್ನು ನಾವು ರಾಮತೀರ್ಥರ ಬದುಕಿನಲ್ಲಿ ನೋಡ್ತೇವೆ. ಅವರ ಜನ್ಮನಾಮ ತೀರ್ಥರಾಮ. ಸನ್ಯಾಸ ತೆಗೆದುಕೊಂಡ ಮೇಲೆ ಅವರು ರಾಮತೀರ್ಥರಾದರು. ಈ ತೀರ್ಥರಾಮ ರಾಮತೀರ್ಥರಾಗಿ ಜಗತ್ತಿನ ಜನರ ಜೀವನವನ್ನು ಪಾವನಗೊಳಿಸೋದಕ್ಕೆ ಪ್ರಯತ್ನಪಟ್ಟ ಪಯಣ ಇದೆಯಲ್ಲ, ಅದನ್ನು ನಮಗೆ ಈ 2 ದಿನಗಳ ಉಪನ್ಯಾಸದಲ್ಲಿ TAP ಶೆಣೈಯವರು ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ TAP ಶೆಣೈಯವರು ಉಪನ್ಯಾಸ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಹಿರಿಯರೇ ಮತ್ತು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ 3 ಶಬ್ದಗಳಿಂದ ಅಮೇರಿಕಾದ ಜನಾಂಗವನ್ನು ಸಂಬೋಧಿಸಿದಿಂದ ಪ್ರಾರಂಭವಾಗಿ ಮುಂದೆ 2 ವರ್ಷಗಳ ಕಾಲ ವಿದೇಶಗಳಲ್ಲಿ ತಮ್ಮ ಉಪನ್ಯಾಸ, ತಮ್ಮ ಸಂದೇಶ, ತಮ್ಮ ಸಂವಾದ, ತಮ್ಮ ಬರಹಗಳಿಂದ ಭಾರತದ ಬಗ್ಗೆ ಇರುವ ಅವಹೇಳನವನ್ನು, ಹಿಂದೂ ಧರ್ಮದ ಬಗ್ಗೆ ನಡೆಯುತ್ತಿದ್ದ ಅಪಪ್ರಚಾರವನ್ನು ವೈಚಾರಿಕ ವಲಯದಲ್ಲಿ ಸ್ವಾಮಿ ವಿವೇಕಾನಂದರು ತಡೆ ಹಿಡಿದರು. ಅದೇ ಮಹತ್ ಕಾರ್ಯವನ್ನು ಮುಂದಿನ 1 ದಶಕದ ನಂತರ ಮುಂದುವರಿಸಿದವರು ಸ್ವಾಮಿ ರಾಮತೀರ್ಥರು. ಈಗ ಹೇಳಿದ ಹಾಗೆಯೇ ಪ್ರೊಫೆಸರ್ ತೀರ್ಥರಾಮರು. ಭಾರತ ಆಗ 700 ವರ್ಷಗಳ ಪರಕೀಯ ಆಡಳಿತದಲ್ಲಿದ್ದು ಅದರ ಆಘಾತವನ್ನು ತಡೆಯಲಿಕ್ಕಾಗದೆ ಒಂದು ರೀತಿಯ ಅಂತರ್ಮುಖಿಯಾಗಿದ್ದ ಸಮಯ ಅದು. ಆಕ್ರಮಣಕ್ಕೊಳಗಾದ ಆಮೆ ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ತನ್ನ ದೇಹದ ಅವಯವದ ಭಾಗಗಳನ್ನು ತನ್ನ ಚಿಪ್ಪಿನೊಳಗೆ ಎಳೆದುಕೊಂಡು ನಿಶ್ಚಲವಾಗಿ ಸತ್ತಂತೆ
ಇರುತ್ತಲ್ಲ, ಆ ಸ್ಥಿತಿಯಲ್ಲಿದ್ದ ಭಾರತ ಪ್ರೊಫೆಸರ್ ತೀರ್ಥರಾಮರು ಹುಟ್ಟಿದ ಸಮಯದಲ್ಲಿ, ಆ ವರ್ಷಗಳಲ್ಲಿ ಮತ್ತೆ ಹೊರ ಜಗತ್ತಿಗೆ ಪ್ರತಿಕ್ರಿಯೆಯನ್ನು ತೋರಿಸುವ ಹಂತವನ್ನು ಮುಟ್ಟಿತ್ತು. ಅದಕ್ಕೆ ಬೇಕಾದ ಬೆಳವಣಿಗೆಗಳು ಕೂಡ ನಡೀತಿದ್ದು. ಇಡೀ ಭಾರತದಲ್ಲಿ ರಾಜಕೀಯ ವಿಚಾರಗಳಿರ್ಬೋದು, ಆ ಸಮಯದ ಸಾಮಾಜಿಕ ಬದಲಾವಣೆಗಳಿರ್ಬೋದು, ಧಾರ್ಮಿಕ ವಿಶ್ಲೇಷಣೆಗಳಿರ್ಬೋದು, ಇವೆಲ್ಲವೂ ರಾಷ್ಟ್ರೀಯತೆಯನ್ನು ಬೆಳೆಸುವಂತಹ ಪೂರಕ ವಸ್ತುಗಳಾಗಿ ಪರಿಣಮಿಸಿದ್ದು. ಆ ಕಾಲದಲ್ಲಿ 1873 ಸ್ವಾಮಿ ರಾಮತೀರ್ಥರು ಹುಟ್ಟಿದ ವರ್ಷ. ಅದರ ಆಸುಪಾಸಿನಲ್ಲಿ ನಡೆದ ಮಹತ್ವದ ಘಟನಾವಳಿಗಳನ್ನು ಒಮ್ಮೆ ಸ್ಥೂಲವಾಗಿ ಕೇಳಿದರೆ, ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ ಸ್ವಾಮಿ ರಾಮತೀರ್ಥರ ಪಾತ್ರ ಎಂಥ ಮಹತ್ವದ್ದು ಅಂತ. ಸ್ವಾಮಿ ರಾಮತೀರ್ಥರು ಹುಟ್ಟಿದ 1873 ಸ್ವಾಮಿ ವಿವೇಕಾನಂದರಿಗೆ ಆಗ 10 ವರ್ಷದ ವಯಸ್ಸು, 10 ವರ್ಷದ ಬಾಲಕ. ಇನ್ನೊಂದು 8 ವರ್ಷದಲ್ಲಿ ಅವರು ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಬಂದು ಧಾರ್ಮಿಕ ಜಗತ್ತಿನಲ್ಲಿ, ಭಾರತದ ಸಾಮಾಜಿಕ ಸ್ಥಿತಿಯಲ್ಲಿ ಅದ್ಭುತವಾದ ಒಂದು ಪ್ರಚಂಡ ಬದಲಾವಣೆಯನ್ನು ತಂದವರು. ಆ ಕಾಲದಲ್ಲಿ ವೈಚಾರಿಕ ವಲಯದಲ್ಲಿ ಅದ್ಭುತವಾದ ಪ್ರಚಂಡವಾದ ಕ್ರಾಂತಿಯನ್ನೇ ಮಾಡಿದ ದಯಾನಂದ ಸರಸ್ವತಿಯವರ ಅತ್ಯಂತ ಉಚ್ಛ್ರಾಯ ಕಾಲ ಅದು. ಆಮೇಲೆ 10 ವರ್ಷಗಳ ನಂತರ ಮಹರ್ಷಿ ದಯಾನಂದರು ವಿಧಿವಶರಾಗ್ತಾರೆ. ದಕ್ಷಿಣದಲ್ಲಿ ಒಂದು ಸಮಾಜದ ತನ್ನತನವನ್ನು ಹೇಳ್ತಾ ಸ್ವಾಭಿಮಾನವನ್ನು ಅದರಲ್ಲಿ ತಂದು ಒಂದು ತನವನ್ನು ತರಿಸಿದ, ಮುಂದೆ ನಾರಾಯಣ ಗುರು ಆದ ನಾಣುವಿಗೆ ಆಗ 17 ವರ್ಷ. ರಾಮತೀರ್ಥರು ಅದ್ವೈತದವನ್ನೇ ಜೀವನವನ್ನಾಗಿಸಿದರು. ಇಡೀ ಅವರ ಜೀವನ ಅದ್ವೈತ ಸಿದ್ಧಾಂತವೇ ಆಗಿತ್ತು. ಅಂಥ ರೀತಿಯಲ್ಲೇನೆ ದಕ್ಷಿಣದಲ್ಲಿ ರಮಣ ಮಹರ್ಷಿಗಳು ತಮ್ಮ ಜೀವನವನ್ನು ನಡೆಸಿದರು. ಅವರು ಹುಟ್ಟಲಿಕ್ಕಿನ್ನ 6 ವರ್ಷ ಇತ್ತು. ಇಂತಹ ಒಂದು ವಾತಾವರಣದಲ್ಲಿ ತೀರ್ಥರಾಮರು ಇದ್ದರು. ಅವರು ಹೋದ ವಿದೇಶದಲ್ಲೂ ಕೂಡ ಇಂತಹದೇ ಮಹತ್ವದ ಘಟನಾವಳಿಗಳು ನಡೀತಿದ್ದವು. ಅತ್ಯಂತ ಅನಾಗರಿಕವಾದ ಒಂದು ಪದ್ಧತಿ, ಮನುಷ್ಯನನ್ನು ಮನುಷ್ಯ ಮಾರುವಂತಹ ಒಂದು ಗುಲಾಮ ಪದ್ಧತಿ ಅಮೇರಿಕದಲ್ಲಿ ಇದ್ದದ್ದು. ಅಬ್ರಹಾಂ ಲಿಂಕನ್ ರಾಷ್ಟ್ರಾಧ್ಯಕ್ಷರಾದಾಗ ಅದನ್ನು ರದ್ದು ಮಾಡ್ತಾರೆ. ಆ ಗುಲಾಮ ಪದ್ಧತಿ ರದ್ದಾಗಿ ಬರೇ 8 ವರ್ಷಗಳಾಗಿದ್ದು. ಅದೇ ರೀತಿ ಒಂದು ಉಟೋಪಿಯಾ, ಒಂದು ಆದರ್ಶವಾದವಾಗಿಯೇ ಹೊರಹೊಮ್ಮಿದ ಕಮ್ಯುನಿಸಂ ಹೇಗೆ ಮುಂದೆ ಅದ್ಭುತವಾಗಿ ವಿಜೃಂಭಿಸಿ ಅದೇ ಥರದಲ್ಲಿ ಅದೇ ವೇಗದಲ್ಲಿ ಮಾಯವಾಯಿತು, ಅಂತಹ ಕಮ್ಯುನಿಸ್ಟ್ ಸ್ಟೇಟಿಗೆ, ಕಮ್ಯುನಿಸ್ಟ್ ಸರಕಾರಕ್ಕೆ ಕಾರಣವಾದ ದಾಸ್ ಕ್ಯಾಪಿಟಲ್ ಅಂತ ಬರೆದ ಕಾರ್ಲ್ ಮಾರ್ಕ್ಸನ ಆ ಪುಸ್ತಕ ಇನ್ನು 10 ವರ್ಷದಲ್ಲಿ ಪ್ರಕಾಶಿತಗೊಳ್ಳಲಿತ್ತು. ಅಮೇರಿಕದ ಸ್ಥಿತಿಯಲ್ಲಿ ಹಲವಾರು ಆವಿಷ್ಕಾರಗಳು ಅದೇ ವರ್ಷಗಳ ಸುತ್ತಮುತ್ತಲಿನಲ್ಲಿ ನಡೆದವು. ಟೆಲಿಫೋನ್ ಇರ್ಬೋದು, ಗ್ರಾಮಾಫೋನ್ ಇರ್ಬೋದು, ಡೈನಮೈಟ್ ಇರ್ಬೋದು, ಇದೆಲ್ಲವೂ ಅದೇ ಆಸುಪಾಸಿನಲ್ಲಿ ಹುಟ್ಟಿಕೊಂಡು. ಬೆಂಜ್ ಕಾರಿನ ಅದ್ಭುತ ಪ್ರದರ್ಶನ ಇನ್ನೊಂದು 7 ವರ್ಷದಲ್ಲಿ ಅಮೇರಿಕದಲ್ಲಿ ನಡೆಯಲಿಕ್ಕಿತ್ತು. ಸದುದ್ದೇಶವೋ ದುರುದ್ದೇಶವೋ ಭಾರತದ ಕೃತಿಗಳ ಬಗ್ಗೆ, ಭಾರತದ ಜ್ಞಾನದ ಬಗ್ಗೆ ಅದನ್ನು ವಿದೇಶದ ಭಾಷೆಯಲ್ಲಿ ಅನುವಾದ ಮಾಡಿದ ಮ್ಯಾಕ್ಸ್ ಮುಲ್ಲರಿಗೆ ಆಗ 50 ವರ್ಷ. ಅದೇ ರೀತಿ ಫ್ರಾನ್ಸಿನ ನಾಟಕಕಾರ ರೋಮಾರೋಲಾ ಆಗ ಆತನಿಗೆ 6 ವರ್ಷ. ಈ ರೀತಿಯ ಘಟನಾವಳಿಗಳ ನಡುವೆ ತೀರ್ಥರಾಮರು ತಮ್ಮದೇ ಒಂದು ಛಾಪನ್ನು ಒತ್ತಿದ್ದು ಆಗಿನ ಇತಿಹಾಸ. ಅದನ್ನು ಇವತ್ತು ಒಮ್ಮೆ ಮರುಕಳಿಸಿದರೆ
ಎಂತಹ ಅದ್ಭುತ ಪಾತ್ರವಾಗಿತ್ತು ಪ್ರೊಫೆಸರ್ ತೀರ್ಥರಾಮರದ್ದು ಅಥವಾ ಸ್ವಾಮಿ ರಾಮತೀರ್ಥರದ್ದು ಅಂತ ನಮಗೆ ಅರ್ಥ ಆಗುತ್ತೆ. ಅದೇ ರೀತಿ ಅವರು ತಮ್ಮ ವಿಚಾರವನ್ನು ಹೇಳಿದ ರೀತಿಯು ಅದ್ಭುತವೇ ಆಗಿತ್ತು. ಸಾಮಾಜಿಕವಾಗಿ, ವ್ಯಕ್ತಿಗತವಾಗಿ, ರಾಜಕೀಯವಾಗಿ ಅವರು ಹೇಳಿದ ಮಾತುಗಳು ಇವತ್ತಿಗೂ ಪ್ರಸ್ತುತ ಅಂತ ಅನಿಸುತ್ತೆ. ಮನುಷ್ಯನ ನರನಾಡಿಗಳಲ್ಲಿ ರಾಷ್ಟ್ರದ ಐಕ್ಯತೆಯು ಸ್ಪಂದಿಸದಿದ್ದರೆ ಆತ ಭಗವಂತನನ್ನು ಅರಿಯಲಾರ. ಆಧ್ಯಾತ್ಮಿಕವೂ ರಾಷ್ಟ್ರಧರ್ಮವೂ ಒಂದೇ ಅನ್ನುವುದು ಆ ಅದ್ವೈತ ಭಾವ ಸ್ವಾಮಿ ರಾಮತೀರ್ಥರದ್ದಾಗಿತ್ತು. ಭಾರತದ ಪ್ರತಿ ಮಗುವು ರಾಷ್ಟ್ರದ ಸೇವೆಗೆ ಸಿದ್ಧನಾಗಲು ಅದರ ಮನಸ್ಸಿನಲ್ಲಿ ರಾಷ್ಟ್ರವಿಡೀ ತುಂಬಿರಬೇಕು. ರಾಷ್ಟ್ರದ ಪ್ರತಿ ನಗರ, ನದಿ, ತೊರೆ, ಕಾಡು, ಕಲ್ಲುಗಳು ಪವಿತ್ರವೆನಿಸಿ ಮಾತೃಭೂಮಿಯನ್ನು ದೇವರನ್ನಾಗಿಸುವ ಸಮಯ ಇದು. ಆಗ ದೇಶದ ಪ್ರತಿ ಕಣಕಣವೂ ಕೂಡ ಆ ಪ್ರಜೆಯಲ್ಲಿ ಸ್ಫೂರ್ತಿಯನ್ನು ತುಂಬಬಲ್ಲದು. ಇದು ರಾಮತೀರ್ಥರು ರಾಷ್ಟ್ರಧರ್ಮವನ್ನು ಅರ್ಥ ಮಾಡಿಕೊಂಡ ರೀತಿ. ಅದೇ ರೀತಿ ತಾವು ನಡೆದ ಅದ್ವೈತ ಜೀವನವನ್ನು ಹೇಗೆ ಹೇಳ್ತಾರೆ? ಸಾಗರ ಉಕ್ಕಿ ನದಿಗಳು ಹರಿದವು, ನನ್ನಳು ನನ್ನಳು ನನ್ನಳು. ಉತ್ಸವಗಳು ನಡೆದವು, ಯುದ್ಧಗಳು ಆದವು, ಅವೆಲ್ಲವೂ ನನ್ನಳು ನನ್ನಳು ನನ್ನಳು. ಪರ್ವತದ ಹಿಮವು, ಪ್ರಕೃತಿಯ ಹಸುರು, ನನ್ನಳು ನನ್ನಳು ನನ್ನಳು. ಆಚಾರ್ಯ ಶಂಕರರ ನಿರ್ವಾಣ ಶತಕದಲ್ಲಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವ ಆ ಅದ್ಭುತ ಅದ್ವೈತ ಸಿದ್ಧಾಂತವನ್ನು ರಾಮತೀರ್ಥರು ಇಂಗ್ಲಿಷ್ನಲ್ಲಿ ಇದನ್ನು, ಆಂಗ್ಲ ಭಾಷೆಯಲ್ಲಿ ಇದನ್ನು ಹೇಳ್ತಾರೆ. ರಾಜಕೀಯವಾಗಿ ಅವರ ವಿಚಾರ ಅದ್ಭುತ. ಆಗ ತಾನೇ 7 ವರ್ಷದ ಕೆಳಗೆ ಆಗಿನ ರಾಜಕೀಯ ನಾಯಕರಾಗಿದ್ದ ದಾದಾಬಾಯಿ ನವರೋಜಿಯವರು ಡ್ರೈನ್ ಥಿಯರಿ ಅನ್ನುವ ಒಂದು ವಿಚಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಮಂಡಿಸಿದರು. ಅಂತಹ ಪ್ರೌಢ ಪ್ರಬಂಧ ಅದು. ಭಾರತದ ಪ್ರತಿಯೊಬ್ಬ ಪ್ರಜೆಯ ಸರಾಸರಿ ಆದಾಯ 1 ಆಣೆ ಮಾತ್ರ. ಅದಕ್ಕೆ ಕಾರಣ ಇಡೀ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋದುದರಿಂದ ಅನ್ನುವುದನ್ನು ಅವರು ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಪ್ರತಿಪಾದಿಸಿದರು. ಕಾರಣ ಇಂಗ್ಲೆಂಡು ಮತ್ತು ಕೆನಡವೂ ಸೇರಿದಂತೆ ಅದರ ವಸಾಹತುಗಳ ಸೈನ್ಯದ ಖರ್ಚಿಗಿಂತಲೂ ಭಾರತ ದೇಶದಲ್ಲಿ ಬ್ರಿಟಿಷ್ ಪ್ರಭುತ್ವವು ಸೈನ್ಯದ ಖರ್ಚಿನಲ್ಲಿ ವಸೂಲು ಮಾಡುವ ಹಣ ಅದಕ್ಕಿಂತಲೂ ಹೆಚ್ಚು ಅನ್ನುವುದನ್ನು ಅವರು ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಮಂಡಿಸಿದರು. ಅದು ಅತ್ಯಂತ ಪ್ರಚಾರ ಸಿಕ್ಕಿ ಬ್ರಿಟಿಷರ ಆ ದಬ್ಬಾಳಿಕೆಯನ್ನು, ಆ ಸುಲಿಗೆಯನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡುವ ಹಾಗೆ ಆಯಿತು. 1903ರಲ್ಲಿ ಪ್ರೊಫೆಸರ್ ತೀರ್ಥರಾಮರು ಇಂಥದೇ ಒಂದು ಪ್ರಬಂಧವನ್ನು, ಪ್ರೌಢ ಪ್ರಬಂಧವನ್ನು ಟ್ರಿಬ್ಯೂನ್ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ, ಕಳಿಸ್ತಾರೆ. ಅದರಲ್ಲಿ ಅವರು ಹೇಳ್ತಾರೆ, 1903ರಲ್ಲಿ 7ನೇ ಎಡ್ವರ್ಡ್ ರಾಜನ, ಇಂಗ್ಲೆಂಡಿನ ರಾಜನ ಸಿಂಹಾಸನಾರೋಹಣದ ಆ ನೆನಪಿಗಾಗಿ ಎಲ್ಲ ವಸಾಹತುಗಳಲ್ಲಿ ಭಾರತದಲ್ಲೂ ನಡೆದ ವೈಭವೋಪೇತವಾದ ಆ ಕಾರ್ಯಕ್ರಮಗಳಿಂದ ಜನರಲ್ಲಿ ಯಾವ ಭಾವನೆಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೋ ಅಷ್ಟೊಂದು ಹಣ ಹರಿಯಿತು. ಅದೇ ಸಮಯದಲ್ಲಿ ಇಡೀ ಭಾರತದಲ್ಲಿ ಅತ್ಯಂತ ಬರಗಾಲದ ಪರಿಸ್ಥಿತಿಯಿಂದ 50 ಲಕ್ಷ ಜನ ಹುಳಹುಪ್ಪಟೆಗಳಂತೆ ಹಸಿವಿನಿಂದ ಸತ್ರು ಅಂತ ತೀರ್ಥರಾಮರು ಬರೀತಾರೆ. ಅವರು ಬರೀತಾರೆ, 35 ಕೋಟಿ ಜನಸಂಖ್ಯೆಯಲ್ಲಿ 20 ಕೋಟಿ ಜನ ದಿನಕ್ಕೆ 5 ಸೆಂಟ್ಸ್ ಖರ್ಚು ಮಾಡಲುವಷ್ಟೇ ಆದಾಯವುಳ್ಳವರಾಗಿದ್ದಾರೆ. ಇನ್ನೊಂದು 10 ಕೋಟಿ ಜನ 3 ಸೆಂಟ್ಸ್
ಹಣದಲ್ಲೇನೇ ದಿನವನ್ನು ದೂಡುವಂಥ ಸ್ಥಿತಿ ಇದೆ. 5 ಕೋಟಿ ಜನಕ್ಕೆ ದಿನಕ್ಕೆ 1 ಸೆಂಟ್ ಮಾತ್ರ, ಅಂದರೆ ಆಗ 1 ಪೌಂಡಿಗೆ 240 ಸೆಂಟ್ಸ್ಗಳಿದ್ದು, ಈಗ 100 ಸೆಂಟ್ಸ್ ಇದೆ. ಈ ರೀತಿ 1 ಪೌಂಡಿನ 240ನೇ ಭಾಗದ ಕೂಲಿಯಲ್ಲಿ ಈ ದೇಶದ ಜನ ಬದುಕಬೇಕಾಗಿ ಬಂದಿದೆ ಅಂತ ತೀರ್ಥರಾಮರು ಆ ಲೇಖನದಲ್ಲಿ ಬರೀತಾರೆ. 1904ರಲ್ಲಿ ರೈಲ್ವೆಯಿಂದ ಬ್ರಿಟನ್ನಿಗೆ ಹೋಗುವ ಹಣ ವಾರಕ್ಕೆ 76 ಲಕ್ಷ ಅಂತ ಬರೀತಾರೆ. ಅದೇ ರೀತಿ ಇಲ್ಲಿ ಆಂಗ್ಲ ಸರ್ಕಾರ, ಆಂಗ್ಲ ಪ್ರಭುತ್ವದ ಉದ್ಯಮಗಳಲ್ಲಿ ಕೆಲಸ ಮಾಡುವ ಜನರಲ್ಲಿ 95% ಜನ ಭಾರತೀಯರು, ಬರೇ 5% ಜನ ಆಂಗ್ಲರು. ಆದರೆ 95% ಭಾರತೀಯರಿಗೆ ಖರ್ಚಾಗುವ ವೇತನದ ಮೊತ್ತ 35% ಆಗುವುದಾದರೆ ಉಳಿದ 5% ಆಂಗ್ಲರಿಗಾಗಿ ಖರ್ಚಾಗುವ ವೇತನದ ಮೊತ್ತ 65% ಅಂತ ಹೇಳ್ತಾರೆ. ಅದೇ ರೀತಿ ದೇಶದಲ್ಲಿರುವ 20 ಲಕ್ಷ ಕ್ರೈಸ್ತರಿಗಾಗಿ ಬ್ರಿಟಿಷರು ತಮ್ಮ ಭಾರತದ ಬಜೆಟಿನಲ್ಲಿ ಇಟ್ಟ ಹಣ 45 ಲಕ್ಷ ರೂಪಾಯಿಗಳು. 1903ರಲ್ಲಿ ಕ್ರೈಸ್ತ ಮಿಷನರಿಗಳಿಗಾಗಿ ಅವರ ಮತಾಂತರದ ಖರ್ಚಿಗಾಗಿ ಹೊರದೇಶಗಳಿಂದ ಬಂದ ಹಣ 4 ಕೋಟಿ ರೂಪಾಯಿಗಳು ಅಂತ ಹೇಳ್ತಾರೆ. ಹೀಗೆ ರಾಮತೀರ್ಥರ ಪ್ರತಿಭೆಯ ಅಂಚು, ಆ ಪರಿಧಿ, ಆ ಆಕಾಶದ ವಿಸ್ತಾರ ಅದ್ಭುತವಾದದ್ದು. ಎಲ್ಲ ವಿಚಾರಗಳಲ್ಲಿ ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಬೌದ್ಧಿಕ ವಲಯಗಳಲ್ಲಿ ಅವರ ಪ್ರತಿಭೆ ಅದ್ಭುತವಾದದ್ದು. ಅವರು ಹುಟ್ಟಿದ್ದು ಇವತ್ತಿನ ಪಂಜಾಬಿನ ಪ್ರದೇಶ. ಪರ್ಷಿಯಾದ ಜನ, ಗ್ರೀಸ್ ಜನ, ಶಕರು, ಹೂಣರು, ಮಂಗೋಲರು, ಮೊಘಲರು ಭಾರತವನ್ನು ಪ್ರವೇಶ ಮಾಡುವಾಗ ಅವರಿಗೆ ಮೊದಲ ಪ್ರತಿರೋಧವನ್ನು ಕೊಡ್ತಾ ಇದ್ದದ್ದು ಈ ಪ್ರದೇಶ ಪಂಜಾಬ್. 5 ನದಿಗಳ ಪ್ರದೇಶ ಪಂಜಾಬ್. ಅದೇ ರೀತಿ ಕಬೀರರ ಆಲೋಚನೆಗಳು, ನಾಮದೇವರ ಅಭಂಗಗಳು, ರಾಮಾನಂದರ ಭಕ್ತಿ ಮಾರ್ಗ, ಗುರು ನಾನಕರ ಪ್ರೇಮದ ಮಾರ್ಗ, ಆನಂತರ ಪ್ರಚಂಡವಾಗಿ ಬೀಸಿದ ಮಹರ್ಷಿ ದಯಾನಂದ ಸರಸ್ವತಿಯವರ ವಿಚಾರ, ಇವೆಲ್ಲವುಗಳಿಂದ ಪಕ್ವವಾಗಿದ್ದ ಆ ಭೂಮಿಯಲ್ಲಿ ತೀರ್ಥರಾಮರು ಹುಟ್ಟಿದ್ರು 1973ರಲ್ಲಿ ಅಕ್ಟೋಬರ್ 22ನೇ ತಾರೀಕು. ಬಾಲ್ಯದಲ್ಲೇನೆ ಆ ಮನೆಯ ವಾತಾವರಣ, ಅಪ್ಪ ಗೋಸ್ವಾಮಿ ಹೀರಾನಂದರು ಆ ಗ್ರಾಮದ ಪುರೋಹಿತರಾಗಿದ್ದರು. ಅತ್ಯಂತ ಬಡತನದ ಜೀವನ, ಅದರಲ್ಲಿ ಜೀವನ ನಡೆಸುವಂಥ ಸ್ಥಿತಿ ತೀರ್ಥರಾಮರದ್ದು. ಗುಜ್ರನ್ವಾಲಾ ಜಿಲ್ಲೆಯ ಮುರಾರಿವಾಲ ಗ್ರಾಮದ ಆ ಮನೆಯಲ್ಲಿ ತೀರ್ಥರಾಮರು ಹುಟ್ಟುತ್ತಾರೆ. ತೀರ್ಥರಾಮರ ಜಾತಕವನ್ನು, ಕುಂಡಲಿಯನ್ನು ನೋಡಿದ ಅವರ ತಾತ ಗೋಸ್ವಾಮಿ ರಾಮಚಂದ್ರ ಆ ಜಾತಕದ ಕುಂಡಲಿಯನ್ನು ಬರೆದು ಓದಿ ವಿಶ್ಲೇಷಣೆ ಮಾಡಿ ಹೇಳ್ತಾರೆ, ಈ ಮಗು ತಾಯಿ ಇಲ್ಲದ ಅನಾಥ ಶಿಶುವಾಗುತ್ತೆ, ಆದರೆ ಜಗತ್ತು ಗೌರವಿಸುವ ಸನ್ಯಾಸಿ ಆಗಿಬಿಡ್ತಾನೆ ಅಂತ ಹೇಳ್ತಾರೆ. ಈ ಕುಂಡಲಿಯನ್ನು ನೋಡುವುದು, ಜಾತಕವನ್ನು ನೋಡುವುದು ನನ್ನ ಪಾಲಿಗೆ ಯಾವ ಥರದ ಒಂದು ಪ್ರತಿಕ್ರಿಯೆಯನ್ನು ಮಾಡುತ್ತೆ ಅಂತಂದರೆ, ಯಾವ ಅದ್ಭುತ ಸನ್ಯಾಸಿಗಳಾದರೂ ಅವರೆಲ್ಲರ ಕುಂಡಲಿಯನ್ನು ಇದೇ ಥರದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಮುಂದೆ ಬುದ್ಧನಾದ ಸಿದ್ಧಾರ್ಥನ ಜಾತಕವನ್ನು ನೋಡಿದ ಆ ವಯೋವೃದ್ಧ ರಾಜ ಜ್ಯೋತಿಷಿ ಅದನ್ನು ಓದಿ ಗದ್ಗದಿತನಾಗ್ತಾನಂತೆ. ವಯಸ್ಸಾಗಿ ಬಿಡ್ತು, ಈ ಮಹಾಯೋಗಿಯ ಆ ಅದ್ಭುತ ತತ್ವವನ್ನು ಅವನ ಬಾಯಿಂದ ಕೇಳುವ ಭಾಗ್ಯ ನನಗಿಲ್ವಲ್ಲ ಅಂತ ಹತ್ತು ಬಿಡ್ತಾನಂತೆ. ಗೋಸ್ವಾಮಿ ತುಳಸಿದಾಸರು ಮೂಲರಾಮ ಅಂತ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರು, ತಂದೆ ತಾಯಿ ಇಬ್ಬರು ಸಾಯ್ತಾರೆ ಅಂತ ಹೇಳಿದ ಆ ಜ್ಯೋತಿಷಿ ಈತ ಮಹಾಸಂತನಾಗ್ತಾನೆ ಅಂತ ಹೇಳ್ತಾರೆ.
ಹೀಗೆ ಲೌಕಿಕವಾಗಿ ಯಾವುದನ್ನೋ ಕಳೆದುಕೊಂಡ ಮನುಷ್ಯನಿಗೆ ಮುಂದೆ ಯಾವುದೂ ಬೇಡ ಅನಿಸುತ್ತೇನೋ, ಇರಬಹುದೇನೋ. ಈ 3 ಜನರ ಜಾತಕವನ್ನು ನೋಡಿದ ಆ ಜ್ಯೋತಿಷಿಗಳು ಹೇಳಿದ್ದು ಇದನ್ನೇ. ಯಾವುದನ್ನೋ ಅತೀ ಅಮೂಲ್ಯವಾದದನ್ನು ಕಳ್ಕೊಳ್ತಾರೆ, ಆಮೇಲೆ ಯಾವುದೂ ಬೇಡವಾಗುವಂತಹ ಒಂದು ನಿರ್ಲಿಪ್ಸ ಸ್ಥಿತಿಯನ್ನು ಮುಟ್ತಾರೆ. ಇದು ತೀರ್ಥರಾಮರ ಬದುಕಿನಲ್ಲೂ ಕೂಡ ಕಂಡ ಸತ್ಯ. ಅತ್ತೆ ಧರಂಕೌರ್ ಮತ್ತು ಅಣ್ಣ ರಾಮದಾಸ್ ಇವರಿಬ್ಬರು ಈ ಮಗುವನ್ನು ಬೆಳೆಸ್ತಾರೆ. ಊರಿನಲ್ಲಿರುವ ಸನ್ಯಾಸಿಯ ಒಂದು ಮಠದಲ್ಲಿ, ಆಶ್ರಮದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಏನು ಬೇಕು ಅದನ್ನೆಲ್ಲ ಕಲಿತಾರೆ. 4ನೇ ವರ್ಷದಲ್ಲೇನೆ ಮನೆಯ ವಾತಾವರಣದಿಂದಾಗಿ ತುಳಸಿದಾಸರ ರಾಮಚಂದ್ರ ಮಾನಸ ರಾಮಾಯಣ, ಅದೇ ರೀತಿ ಭಾಗವತ ಮತ್ತು ಮಹಾಭಾರತ ಅವರಿಗೆ ರದ್ಗತವಾಗಿ ಹೋಗಿರುತ್ತೆ. ಗುರುಗಳಿಗೆ ಗುರುದಕ್ಷಿಣೆಯಾಗಿ ಮನೆಯ ಹಸು ಹಾಕಿದ ಹೆಣ್ಣು ಕರುವನ್ನು ಎತ್ಕೊಂಡು ಹೋಗಿ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಕೊಡ್ತಾನೆ ಈ ಮಗು. ಮುಂದೆ ಪ್ರೌಢ ಶಿಕ್ಷಣಕ್ಕಾಗಿ ಹೈಸ್ಕೂಲಿಗಾಗಿ ಜಿಲ್ಲಾ ಕೇಂದ್ರ ಗುಜ್ರನ್ವಾಲಿಗೆ ಹೋಗಬೇಕಾಗತ್ತೆ. ಅಲ್ಲಿ ಆಗಿನ ಮೆಟ್ರಿಕ್ಯುಲೇಷನ್, ಈಗಿನ 10th ಸ್ಟ್ಯಾಂಡರ್ಡ್ ಅಥವಾ SLC, ಅದರಲ್ಲಿ ಇಡೀ ಪ್ರಾಂತ್ಯಕ್ಕೆ 38ನೇ ಸ್ಥಾನ, 38ನೇ ರ್ಯಾಂಕ್ ಪಡ್ಕೋತಾರೆ. ಅಷ್ಟರೊಳಗಾಗಿನೇ 6 ವರ್ಷದ ಸಣ್ಣ ಮಗುವಿನೊಟ್ಟಿಗೆ ಅಪ್ಪ ಒತ್ತಾಯದಿಂದ ಮದುವೆಯನ್ನು ಮಾಡಿಸಿಟ್ಟಿರ್ತಾರೆ. ಇದಾದ ನಂತರ FA, ಆ ನಂತರ ಇಂಟರ್ ಅಂತ ಹೇಳುವಂಥದ್ದು, ಈಗಿನ PUC, ಅದಕ್ಕಾಗಿ ಲಾಹೋರಿಗೆ ಹೋಗಬೇಕಾಗತ್ತೆ. ಅಪ್ಪನಿಗೆ ಮನೆಯ ಬಡತನವನ್ನು ನೀಗಿಸಲಿಕ್ಕಾಗಿ ಮಗ ಕೆಲಸಕ್ಕೆ ಹೋದರೆ ಸರಿ ಅನ್ನುವುದು ಇತ್ತು. ಅದಕ್ಕಾಗಿ ಕಾಲೇಜಿಗೆ ಸೇರಿದಾಗ ಅಪ್ಪ ಹೇಳಿಬಿಡ್ತಾರೆ, ನನ್ನಿಂದ ನಿನಗೆ ಯಾವುದೇ ಸಹಾಯ ನೆರವು ಸಿಗುವುದಿಲ್ಲ, ಅಷ್ಟೇ ಅಲ್ಲ ನಿನ್ನ ಹೆಂಡತಿಯನ್ನು ನೀನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಹೆಂಡತಿ ಮಗು ಇನ್ನೂ 12 ವರ್ಷ ಅಷ್ಟೇ. ಇಂತಹ ಸ್ಥಿತಿಯಲ್ಲಿ ಲಾಹೋರಿಗೆ ಹೋದ ಸ್ವಾಮಿ ತೀರ್ಥರಾಮರಿಗೆ ಆಗ ಜೊತೆಗೆ ಬಂದದ್ದು ಅಪ್ಪನ ಸ್ನೇಹಿತ ಭಕ್ತ ಧನ್ನಾರಾಮ್ ಅನ್ನುವ ಪೈಲ್ವಾನ್. ಆತ ಪೈಲ್ವಾನ್ ಅವಿವಾಹಿತನಾಗಿದ್ದು ಅದ್ಭುತವಾದ ಆಧ್ಯಾತ್ಮಿಕ ಮನುಷ್ಯ. ಯೋಗ ವಾಸಿಷ್ಠ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳಲ್ಲಿ ನಿರರ್ಗಳವಾಗಿ ಕೆಲವು ವಿಚಾರಗಳನ್ನು ಹೇಳಬಲ್ಲಂತಹ ಮಹತ್ವದ ವ್ಯಕ್ತಿ. ತೀರ್ಥರಾಮರಿಗೂ ಆ ಪೈಲ್ವಾನಿಗೆ ಎಷ್ಟೊಂದು ನಿಕಟವಾದ ಸಂಪರ್ಕ ಬಂತು ಅಂತಂದರೆ, ತೀರ್ಥರಾಮರು ಮುಂದಿನ 12 ವರ್ಷಗಳ ಕಾಲ ಅವರೊಂದಿಗೆ ಸತತವಾದ ಸಂಪರ್ಕದಲ್ಲಿದ್ದರು. ಆ 12 ವರ್ಷಗಳಲ್ಲಿ 1100 ಪತ್ರಗಳನ್ನು ಅವರು ಈ ಪೈಲ್ವಾನಿಗೆ ಬರೆದಿದ್ದರು. ತನ್ನೆಲ್ಲ ವಿಚಾರವನ್ನು, ವೈಯಕ್ತಿಕ ಕಷ್ಟಗಳನ್ನು ಕೂಡ ಆತನಲ್ಲಿ ಹೇಳುವಂತಹ ಒಂದು ರೀತಿ ತೀರ್ಥರಾಮರಿಗೆ ಇತ್ತು. ಅಂತಹ ಒಂದು ಸಲಿಗೆ ಅವರಲ್ಲಿತ್ತು. ತೀರ್ಥರಾಮರ ಸೋದರ ಮಾವ ರಘುನಾಥ್ ಮಲ್ ಅಂತ ಒಬ್ಬರು ಸರ್ಜನ್ ಇದ್ದರು. ಅವರು ಆಗಾಗ ಹಣವನ್ನು ಕಳಿಸ್ತಿದ್ರು, ತನ್ನ ಸೋದರ ಅಳಿಯನಿಗಾಗಿ ಹಣವನ್ನು ಕಳಿಸ್ತಿದ್ರು. ಒಂದು ಪತ್ರದಲ್ಲಿ ತೀರ್ಥರಾಮ್ ಬರೀತಾರೆ, ಡಾಕ್ಟರ್ ರಘುನಾಥ್ ಮಲ್ಲರಿಂದ ಬಂದ ಹಣದ ಖರ್ಚು ಹೇಗಾಯಿತು ಅಂತ ಬರೀತಾರೆ. ಅದರಲ್ಲಿ ಅವರು ಬರೀತಾರೆ, ಕೋಣೆಯ ಬಾಡಿಗೆಗೆ 1 ಆಣೆ, ಅಂದರೆ ₹1 1/16 ಭಾಗ, 1 ಆಣೆ ಕೊಟ್ಟೆ. ಅದೇ ರೀತಿ ಖಾದಿ ಶರ್ಟು ಮತ್ತು ಪ್ಯಾಂಟ್ ತಗೊಳ್ಳಿಕ್ಕಾಗಿ ₹3.25 ಕೊಟ್ಟೆ. ಆಮೇಲೆ ಇದ್ದ ಕೋಣೆ ಅತ್ಯಂತ ತೇವವಾಗಿತ್ತು, ಒಂದು ಥರ ಜೌಗಾಗಿತ್ತು. ಆದ್ದರಿಂದ ಹಾವುಗಳೆಲ್ಲ ಬರ್ತವೆ ರೂಮಿಗೆ, ಕೋಣೆಗೆ. ಅದಕ್ಕಾಗಿ ಒಂದು ಚಾರ್ಪಾಯಿ, ಒಂದು ಮಂಚ ತಗೊಳ್ಬೇಕಾಯಿತು, ಅದಕ್ಕೆ ₹5 ಕೊಟ್ಟೆ ಅಂತ ಬರೀತಾರೆ. ₹3 ಕೊಟ್ಟು ಕ್ಯಾನ್ವಾಸ್ ಶೂ ತಗೊಂಡೆ. ಆದರೆ ಹೊಸ್ತು ತಗೊಂಡ ಕ್ಯಾನ್ವಾಸ್ ಶೂ ಒಂದು ಕಾಲುವೆಯನ್ನು ದಾಟುವಾಗ ಕಾಲು ಜಾರಿ ಒಂದು ಶೂ ಕಳೆದು ಹೋಯಿತು, ಪ್ರವಾಹದಲ್ಲಿ ಕೊಚ್ಕೊಂಡು ಹೋಯಿತು. ಆಮೇಲೆ ದಡಕ್ಕೆ ಬಂದಾಗ ಒಂದು ಹೆಣ್ಣು ಮಗಳು ಬಿಟ್ಟ ಕ್ಯಾನ್ವಾಸ್ ಶೂ ಇತ್ತು.
ಪುಣ್ಯಕ್ಕೆ ಅದು ಎಡಕಾಲಿದ್ದೇ ಆಗಿತ್ತು. ಒಂದು ಕಾಲಿಗೆ ಈ ಹೊಸ ಶೂ, ಇನ್ನೊಂದು ಕಾಲಿಗೆ ಹೆಣ್ಣು ಮಗಳ ಶೂ, ಕ್ಯಾನ್ವಾಸ್ ಶೂ ಹಾಕ್ಕೊಂಡು ಹೋದೆ. ನಕ್ಕರು, ಎಲ್ಲ ಜೊತೆಗಾರರು ನಕ್ಕರು, ನನಗೇನಂತೆ ಅನ್ನುವಂತಹ ಅದ್ವೈತ ಭಾವ ಇದೆಯಲ್ಲ, ಆ ನಿರ್ಲಿಪ್ತತೆ ಇದೆ ಅಲ್ವಾ, ಅದು ಆತ ವಿದ್ಯಾರ್ಥಿ ಆಗಿರುವಾಗಲೇ ಇತ್ತು. ಇಂತಹ ಬಡತನದಲ್ಲಿ ಮುಂದುವರಿಸಿದ ವಿದ್ಯಾಭ್ಯಾಸ FAಯಲ್ಲಿ ಮೊದಲ ರ್ಯಾಂಕ್ ಪಡೀತಾರೆ. ಆ ಮೊದಲನೇ ರ್ಯಾಂಕ್ ಪಡೆದದ್ದಕ್ಕಾಗಿ ಗುಜ್ರನ್ವಾಲಾದ ಮುನ್ಸಿಪಾಲ್ಟಿ ₹8 ವಿದ್ಯಾರ್ಥಿ ವೇತನವನ್ನು, ಸ್ಕಾಲರ್ಶಿಪ್ಪನ್ನು ಗ್ರ್ಯಾಂಟ್ ಮಾಡುತ್ತೆ. ಆ ₹8 ಮುಂದೆ BAಗಾಗಿ ಮತ್ತೆ ಲಾಹೋರಿಗೆ ಹೋಗ್ತಾರೆ. ಲಾಹೋರಿನಲ್ಲಿ ಗಣಿತವನ್ನು ತಕ್ಕೊಂಡು BA ಮಾಡಬೇಕು ಅಂತ ಹೊರಡ್ತಾರೆ. ಪ್ರಚಂಡ ಪ್ರತಿಭೆ, ಗಣಿತದಲ್ಲಿ ಪ್ರಚಂಡ ಪ್ರತಿಭೆ. ಅದನ್ನು ಮೊದಲನೇ ವರ್ಷದಲ್ಲೇ ಆ ಆಂಗ್ಲ ಪ್ರಿನ್ಸಿಪಾಲು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇಂತಹ ಪ್ರಚಂಡ ಗಣಿತಜ್ಞನನ್ನು ಬಡತನದಲ್ಲಿ ಬಿಡಬಾರ್ದು, ಬಡತನದಲ್ಲಿ ಓದದೇ ಆಗುವಂಥ ಸ್ಥಿತಿ ಇರಬಾರ್ದು ಅನ್ನೋದಕ್ಕಾಗಿ ಆ ಪ್ರಿನ್ಸಿಪಾಲ್ ಹೈಸ್ಕೂಲಿನ ಕೆಲವು ವಿದ್ಯಾರ್ಥಿಗಳನ್ನು ಕರೆತಂದು ಇವರಿಗೆಲ್ಲ ಮನೆ ಪಾಠ ಮಾಡು ಅಂತ ಹೇಳ್ತಾರೆ. ಮನೆ ಪಾಠ ಮಾಡಿ ಹಣ ಬರುತ್ತೆ, ಅದರಿಂದ ಬಾ ಅಂತ. ಆನಂತರ ಆತ ಕಷ್ಟ, ಒಂದು ಕಡೆ ಧನ್ನರಾಮಿಗೆ ಬರೀತಾರೆ, ಮೊದಲು ಸ್ವಲ್ಪ ಹಣ ಇತ್ತು ಅಂತ ದಿನಕ್ಕೆ 2 ಊಟ ಮಾಡ್ತಿದ್ದೆ, ಕೊನೆಗೆ ಗೊತ್ತಾಯಿತು ಹಣ ಇದು ಬಹಳ ದಿನ ಉಳಿಯಲ್ಲ ಅಂತ, 1 ಊಟದಲ್ಲಿ ನನ್ನ ಜೀವನವನ್ನು ನಡೆಸ್ತಿದ್ದೆ ಅಂತ ಬರೀತಾರೆ. ಇದನ್ನೆಲ್ಲ ಗಣಿತದ ಪ್ರಾಧ್ಯಾಪಕರು, ಪ್ರಿನ್ಸಿಪಾಲು ನೋಡಿರ್ತಾರೆ. ಅದಕ್ಕಾಗಿ ಅವರು ಹೇಳ್ತಾರೆ, ಹಾಸ್ಟೆಲಿಗೆ ಬಂದು ಸೇರಿಬಿಡು ನೀನು. ಹಾಸ್ಟೆಲಿಗೆ ಬಂದು ಸೇರಿಬಿಟ್ರೆ ಒಂದು ಉಪಯೋಗ ಏನು ಅಂತಂದರೆ, ನೀನು ಪುಸ್ತಕಕ್ಕಾಗಿ ಹಣವನ್ನು ಖರ್ಚು ಮಾಡುವ ಅಗತ್ಯ ಇಲ್ಲ. ಪುಸ್ತಕಗಳನ್ನು ನಿನ್ನ ಸಹಪಾಠಿಗಳ ಹತ್ರ, ಹಾಸ್ಟೆಲ್ ಮೇಟ್ಗಳ ಹತ್ರ ತೆಕೋಬೋದಲ್ವಾ, ಬಂದುಬಿಡು. ನಿನಗೆ ಇನ್ನೂ ಒಂದು ರಿಯಾಯಿತಿ ಕೊಡ್ತೀನಿ. ಸಾಧಾರಣವಾಗಿ 1 ದಿನ 2 ದಿನಕ್ಕೆ ಮನೆಗೆ ಹೋದರೆ ಅದರ ಖರ್ಚನ್ನು ಹುಡುಗನೇ ತುಂಬಿಸಬೇಕಲ್ಲದೆ ಅದರಲ್ಲಿ ರಿಯಾಯಿತಿ ಇರುವುದಿಲ್ಲ. ಆದರೆ ನಿನಗೆ 1 ದಿನ ಇರಲಿ 2 ದಿನದಿರಲಿ, ಎಷ್ಟೇ ದಿನ ನೀನು ಮನೆಗೆ ಹೋದರೆ ಅಷ್ಟು ಖರ್ಚನ್ನು ನಾನು ನಿನ್ನ ಹತ್ರ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಆದ್ರೂ ತೀರ್ಥರಾಮನಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ, ಧನ್ನರಾಮರಿಗೆ ಬರೀತಾರೆ, ನನಗೆ ಹಾಸ್ಟೆಲಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಯಾಕಂತಂದರೆ ಏಕಾಂತ ಸಿಗುವುದಿಲ್ಲ, ವ್ಯಾಸಂಗ ಮಾಡಲಿಕ್ಕೆ ನನಗೆ ಏಕಾಂತ ಬೇಕು, ಅಂತಹ ಏಕಾಂತತೆ ಅಲ್ಲಿ ಸಿಗುವುದಿಲ್ಲ, ಅದಕ್ಕಾಗಿ ನಾನು ಹೋಗುವುದಿಲ್ಲ ಅಂತ ಹೇಳ್ತಿದ್ರು. ಆ ಹಾಸ್ಟೆಲಿನ ಕ್ಲರ್ಕ್ ಒಮ್ಮೆ ತೀರ್ಥರಾಮರ ರೂಮಿಗೆ ಬಂದು ಹೇಳ್ತಾರೆ, ನೋಡಪ್ಪ, ನಿನಗೆ ಖರ್ಚಾಗೋದು ₹1 ತಿಂಗಳಿಗೆ ಹೆಚ್ಚು, ನೀನೀಗ ಖರ್ಚು ಮಾಡುವುದಕ್ಕಿಂತ ₹1 ಹೆಚ್ಚು ಖರ್ಚು ಮಾಡಬೇಕು. ಆದರೆ ಅಲ್ಲಿ 3 ಊಟ ಸಿಗುತ್ತೆ ನಿನಗೆ, ಆದ್ದರಿಂದ ಬಂದುಬಿಡು, ಆಮೇಲೆ ದೇವರು ಹೇಗೋ ನಡೆಸ್ತಾನೆ ಅಂತ ಹೇಳ್ತಾರೆ. ಸೇರ್ತಾರೆ. ಒಂದು ಸರ್ತಿ ಹಾಸ್ಟೆಲಿನಲ್ಲಿ ಆತ ವಿದ್ಯಾರ್ಥಿ ವೇತನದ ಹಣವನ್ನು ಇಟ್ಟದ್ದು ಕಳೆದು ಹೋಗುತ್ತೆ. ಧನ್ನರಾಮರಿಗೆ ಬರೀತಾರೆ, ಹಣ ಕಳೆದು ಹೋದದಕ್ಕೆ ನನಗೆ ದುಃಖ ಆಗಲಿಲ್ಲ, ಪುಣ್ಯಕ್ಕೆ ಪುಸ್ತಕ ಕದ್ಕೊಂಡು ಹೋಗಲಿಲ್ವಲ್ಲ, ಅದು ನನಗೆ ಸರಿ ಅಂತ ಅನಿಸಿತು, ಬದುಕಿದೆ ಅಂತ ಅನಿಸಿತು ಅಂತ ಹೇಳ್ತಾರೆ. ಹೇಗೆ FAಯಲ್ಲಿರುವಾಗ 8 ಮೈಲ್ ನಡ್ಕೊಂಡು ಹೋಗಿ ಸಂಜೆಯ ಹೊತ್ತು ಜೊತೆಗಾರರ ಪುಸ್ತಕವನ್ನು ತಗೊಂಡ್ಬಂದು ರಾತ್ರಿ ಎಲ್ಲ ಓದಿ ಮತ್ತೆ ಬೆಳಿಗ್ಗೆ 8 ಮೈಲ್ ಹೋಗಿ ಆ ಪುಸ್ತಕಗಳನ್ನು ಕೊಟ್ಟು ಬರ್ತಿದ್ರು. ಇಷ್ಟೊಂದು ಅಧ್ಯಯನದ ಕಾತರ, ಅದರಲ್ಲಿ ಬಡತನದಿಂದಾಗಿ ಪುಸ್ತಕಗಳನ್ನು ತಗೊಳ್ಳಲಿಕ್ಕೆ ಆಗದ ಹತಾಶೆ. ಇಂಥ ಸ್ಥಿತಿಯಲ್ಲಿ ತೀರ್ಥರಾಮ್ ತಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾರೆ. BA ಪರೀಕ್ಷೆ ಬರುತ್ತೆ. ಎಲ್ಲ ಪಾಠಗಳಲ್ಲಿ ಡಿಸ್ಟಿಂಕ್ಷನು, ಎಲ್ಲ ವಿಷಯಗಳಲ್ಲಿ ಡಿಸ್ಟಿಂಕ್ಷನ್. ಇಂಗ್ಲಿಷಿನಲ್ಲಿ 3 ಅಂಕಗಳು ಕಡಿಮೆಯಾಗಿ ತೇರ್ಗಡೆ ಆಗುವುದಿಲ್ಲ. ಆಗಿನ ಸ್ಥಿತಿಯಲ್ಲಿ ಒಂದು ಪಾಠದಲ್ಲೂ ತೇರ್ಗಡೆಯಾಗದಿದ್ದರೆ ಮತ್ತೊಂದು ವರ್ಷ ಎಲ್ಲ ಪಾಠಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಪರೀಕ್ಷೆಗೆ ಕೂತ್ಕೋತೀನಿ ಅಂತ ಅಂದ್ಕೋತಾರೆ ತೀರ್ಥರಾಮರು. ಮತ್ತು ಇದೇ ಅವಕಾಶ ಅಂತ ಅಂದ್ಕೋತಾರೆ. ಅವರಿಗೆ ಅಲ್ಲಿಯವರೆಗೆ ಅವರ ಮೊದಲನೆಯ ಭಾಷೆಯ ಪಾಠ ಇದ್ದದ್ದು ಪರ್ಷಿಯನ್. ಆ ಪರ್ಷಿಯನ್ನಲ್ಲಿ ನನಗೆ ಸಾಧಾರಣವಾಗಿ ಪ್ರಭುತ್ವವಿದೆ, ಸಂಸ್ಕೃತದಲ್ಲಿ ಇಲ್ಲ ಅಂತ ಸಂಸ್ಕೃತವನ್ನು ಭಾಷೆಯಾಗಿ ತೆಗೆದುಕೊಂಡು ಒಂದೇ ವರ್ಷದಲ್ಲಿ ರಘುವಂಶವನ್ನು ರದ್ಗತ ಮಾಡಿಕೊಂಡು ಬೈಹಾರ್ಟ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ರ್ಯಾಂಕ್ ತಗೋತಾರೆ, ಫಸ್ಟ್ ರ್ಯಾಂಕ್ ತಗೋತಾರೆ. ಆಗ ತಂದೆಗೊಂದು ಪತ್ರ ಬರೀತಾರೆ, ಅಪ್ಪ
ಫಸ್ಟ್ ರ್ಯಾಂಕ್ ಬಂದುಬಿಟ್ಟೆ, 60 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಬರುವ ವರ್ಷದಿಂದ. ದೇವರು ದೊಡ್ಡವನು, ದೇವರ ಇಚ್ಛೆ ಏನಿದೆ ಅದರ ಥರನೇ ನಡೆಯುತ್ತೆ. ಹಲವು ಸಾರಿ ನಮ್ಮ ಪ್ರಯತ್ನ ಫೇಲ್ ಆಗುತ್ತೆ, ವಿಫಲವಾಗುತ್ತೆ. ಆದರೆ ದೇವರ ಇಚ್ಛೆ ಮತ್ತು ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಮತ್ತೆ ದೇವರು ಕೈ ಹಿಡಿತಾನೆ ಅಂತ ತಮ್ಮ ಉದಾಹರಣೆಯನ್ನು ಕೊಟ್ಟು ಅಪ್ಪನಿಗೆ ಪತ್ರ ಬರೀತಾರೆ. ಇದಾದ ನಂತರ ಸಿಯಾಲ್ ಕೋಟೆಯಲ್ಲಿರುವ ಹೈಸ್ಕೂಲಿನಲ್ಲಿ ಅಧ್ಯಾಪಕರಾಗಿ ಸೇರ್ತಾರೆ. 80 ರೂಪಾಯಿ ಸಂಬಳ. 80 ರೂಪಾಯಿ ಸಂಬಳ ಸಾಧಾರಣವಾಗಿ ಆ ಕಾಲದಲ್ಲಿ ಒಂದು ರೀಸನೇಬಲ್ ಜೀವನವನ್ನು ನಡೆಸಬಹುದು. ಆದರೆ ತಿಂಗಳ ಕೊನೆಯಲ್ಲಿ ಸಾಲ ಮಾಡಬೇಕಾಗ್ತಿತ್ತು. ಕಾರಣ, ಯಾರ್ಯಾರು ಬಡ ವಿದ್ಯಾರ್ಥಿಗಳು ಬಂದು ಇವರು ಸಹಾಯ ಕೇಳ್ತಾರೆ ಅವರಿಗೆ ಯಾರಿಗೂ ಇಲ್ಲ ಅಂತ ಹೇಳೋಲ್ಲ. ಆದ್ದರಿಂದ ತಂದ ಸಂಬಳದ ಖರ್ಚಿನೊಟ್ಟಿಗೆ ಇನ್ನೂ ಸಾಲ ಮಾಡಬೇಕಾಗಿ ಬಂತು. ಆದರೆ ಅದರಲ್ಲೇನೇ ಸಂತೋಷ ಇತ್ತು ತೀರ್ಥರಾಮರಿಗೆ. ಇದಾದ ನಂತರ ಸಿಯಾಲ್ ಕೋಟೆಯ ಮಿಷನ್ ಕಾಲೇಜಿನಲ್ಲಿ ಗಣಿತದ ಅಧ್ಯಾಪಕರಾಗಿ ಸೇರ್ತಾರೆ. ಆಗ ಸಿಯಾಲ್ ಕೋಟೆಯಲ್ಲಿ ಅವರು ಬರೀತಾರೆ, ಹೇಗೆ ಓದುವ ಬಗ್ಗೆ ಅವರೊಂದು ವಿಚಾರ ಹೇಳ್ತಾರೆ. ಓದುವುದು ಅಂದರೆ, ವ್ಯಾಸಂಗ ಮಾಡುವುದು ಅಂದರೆ ಲೇಖಕ ಬರೆದದ್ದನ್ನು ಮಾತ್ರ ಅಲ್ಲ ಓದುವುದು, ಆತ ಏನು ಬರೆಯಬೇಕಾಗಿತ್ತು ಏನು ಬರೆಯಲಿಲ್ಲ ಅದನ್ನು ಕೂಡ ಓದುವಾಗ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಅದರ ಜೊತೆಯಲ್ಲಿ ಇನ್ನೊಂದು ಹೇಳ್ತಿದ್ರು, ನಮ್ಮ ಜ್ಞಾನದಿಂದ ನಮ್ಮ ವಿವೇಕದಿಂದ ಆ ಪದಗಳನ್ನು ಆ ವಾಕ್ಯಗಳನ್ನು ವಿಶ್ಲೇಷಣೆ ಮಾಡಿ ಅದನ್ನು ಅರ್ಥ ಮಾಡ್ಕೋಬೇಕು. ಅದು ವ್ಯಾಸಂಗ. ಇಲ್ದಿದ್ರೆ ಅದು ಅಜೀರ್ಣ ಆದ ಹಾಗೆ ಆಗುತ್ತೆ ಅಂತ ಹೇಳ್ತಿದ್ರು. ಹೇಗೆ ಒಬ್ಬ ಶಾರೀರಿಕವಾಗಿ ಊಟ ಮಾಡಿ ವ್ಯಾಯಾಮ ಮಾಡದಿದ್ದರೆ ಬೊಜ್ಜು ಬರುತ್ತೆ, ಅದೇ ರೀತಿ ಮಾನಸಿಕವಾಗಿ ಓದಿದ್ದನ್ನು ಅಧ್ಯಯನ ಮಾಡಿದ್ದನ್ನು ಜೀರ್ಣ ಮಾಡಿಕೊಳ್ಳದಿದ್ದರೆ ಮನಸ್ಸಿನ ಬೊಜ್ಜು ಅಹಂಕಾರ ಬರುತ್ತೆ ಅಂತ ಹೇಳ್ತಿದ್ರು. ಈ ರೀತಿಯ ಮನಸ್ಸಿನ ಸ್ಥಿತಿಯಲ್ಲಿ ಅವರ ಅಧ್ಯಯನ ನಡೀತಿತ್ತು. ಗಣಿತದ ಬಗ್ಗೆ ಅವರು ಹೇಳ್ತಿದ್ರು, ಗಣಿತ ಒಂದು ವಿಜ್ಞಾನ, ಅದು ಸಂಬಳ ತರುವ ವಸ್ತು ಅಲ್ಲ, ಅದು ಪರಮಾತ್ಮನ ವೈಭವವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಾಧನ ಅಂತ ಹೇಳ್ತಿದ್ರು. ಒಂದು ಅದ್ಭುತವಾದ ಆಲೋಚನಾ ಪದ್ಧತಿ ತೀರ್ಥರಾಮರದ್ದು. ಅಲ್ಲಿ ಸನಾತನ ಧರ್ಮಸಭಾ ಅಂತ ಒಂದು ನಡೀತಿತ್ತು. ಅಲ್ಲಿ ಪ್ರೊಫೆಸರ್ ತೀರ್ಥರಾಮ್ ಭಾಷಣಕ್ಕೆ ಹೋಗ್ತಿದ್ರು, ಉಪನ್ಯಾಸ ಮಾಡಲಿಕ್ಕೆ ಹೋಗ್ತಿದ್ರು. ಆ ಭಾಷಣವನ್ನು ಕೇಳಿದ ಆ ಪತ್ರಿಕೆಗಳು ಬರೀತಿದ್ದುವು, ತೀರ್ಥರಾಮರ ಮಾತುಗಳನ್ನು ಕೇಳ್ತಾ 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 ಅದರಿಂದ ಉತ್ತೇಜಿತನಾಗದೇ ಇದ್ದವನೇ ಇಲ್ಲ. ಅವರ ಮಾತುಗಳನ್ನು ಕೇಳ್ತಾ ಕಣ್ಣು ತೇವಗೊಳ್ಳದಿರುವವನೇ ಇಲ್ಲ. ಪರ್ಷಿಯನ್ ಭಾಷೆಯ, ಇಂಗ್ಲಿಷ್ ಭಾಷೆಯ, ಸಂಸ್ಕೃತದ ನುಡಿಗಳನ್ನು ವಾಕ್ಯಗಳನ್ನು ಉದ್ಧರಿಸ್ತಾ ಅವರು ಹೇಳುವ ರೀತಿ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಇದೇ ರೀತಿ ಅವರು ಅಲಿಫ್ ಅನ್ನುವ ಒಂದು ಉರ್ದು ಪತ್ರಿಕೆಯನ್ನು, ಮಾಸಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಅಲಿಫ್ ಅಂದರೆ ಉರ್ದುವಿನಲ್ಲಿ ಮೊದಲ ವರ್ಣಾಕ್ಷರ, ಎ ಇದ್ದ ಹಾಗೆ ಅಥವಾ ಅ ಇದ್ದ ಹಾಗೆ. ಈ ಅಲೀಫ್ ಅನ್ನುವ ಪತ್ರಿಕೆಯನ್ನು ಪ್ರಾರಂಭ ಮಾಡುವ ಮೊದಲ ಸಂಪಾದಕೀಯದಲ್ಲಿ ಅವರು ಬರೀತಾರೆ, ಶೈಶವದಲ್ಲಿ ಸ್ವರ್ಗವೇ ನಮ್ಮಲ್ಲಿ ಇರುತ್ತದೆ. ಅಂದರೆ ಈ ಪತ್ರಿಕೆ ಶಿಶುಗಳಲ್ಲಿ, ಬಾಲಕರಲ್ಲಿ ಆ ಸ್ವರ್ಗವನ್ನು ತರಿಸುವ, ಆ ಭಾವನೆಗಳಲ್ಲಿ ಸ್ವರ್ಗವನ್ನು ತುಂಬಿಸುವ ಕೆಲಸವನ್ನು ಮಾಡುತ್ತೆ ಅಂತ ಬರೀತಾರೆ. ಭಗವಂತನೆಂದರೆ ಎಲ್ಲೆಲ್ಲೂ ಕೇಂದ್ರವಿದ್ದು ಪರಿಧಿಯೇ ಇಲ್ಲದ ವೃತ್ತ ಅಂತ ಹೇಳ್ತಾರೆ. ಅಂದರೆ ತಮ್ಮ ಅಲಿ ಪತ್ರಿಕೆಯ ಮುಖಾಂತರ ಆ ಪರಮಾತ್ಮನ ಆ ಅದ್ಭುತವನ್ನು ವಿವರಿಸುವ ಪ್ರಯತ್ನ ಮಾಡ್ತೀವಿ ಅಂತ ಬರೀತಾರೆ. ಜಗತ್ತನ್ನು ತ್ಯಜಿಸಬೇಡ, ದೇವರೊಂದಿಗೆ ಜೀವಿಸು. ಅಂದರೆ ನಕಾರಾತ್ಮಕವಾಗಿ ಜೀವನವನ್ನು ನೋಡದೆ, ಜಗತ್ತಿನಲ್ಲಿ ವೈರಾಗ್ಯಪೂರ್ವಕವಾಗಿ ಇರದೆ ಸಕ್ರಿಯವಾಗಿ ಬದುಕಬೇಕು, ಅದು ದೇವರೊಟ್ಟಿಗೆ ಜೀವನ ಮಾಡುವುದು ಅನ್ನುವುದನ್ನು ಹೇಳ್ತಾರೆ. ವೇದಾಂತ ಒಂದು ಜಾತಿ ಮತ್ತು ಸಂಪ್ರದಾಯಕ್ಕೆ ಸೀಮಿತ ಅಲ್ಲ ಅಂತ ಹೇಳ್ತಾರೆ. 120 ವರ್ಷಗಳ ಹಿಂದೆ ವೇದಾಂತ ಎಲ್ಲರಿಗೂ ಮುಟ್ಟಬೇಕು ಅನ್ನುವ ಪ್ರಯತ್ನವನ್ನು ಈ ಅಲಿಫ್ ಪತ್ರಿಕೆ ಮಾಡುತ್ತೆ ಅನ್ನುವುದನ್ನು ಅಲ್ಲಿ ಸೂಚ್ಯವಾಗಿ ಹೇಳ್ತಾರೆ.
ಪರಮಜ್ಞಾನವು ಗಣಿತದಂತೆ ಸಂಶಯವೇ ಇರದ ಲೋಕ ಅಂತ ಹೇಳ್ತಾರೆ. ಅಂದರೆ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಎರಡು ಕೂಡ ಒಂದಕ್ಕೊಂದು ಪೂರಕವಾಗಿರಬೇಕು, ಇರುವಂಥ ಸ್ಥಿತಿಯನ್ನು ತರ್ತೀನಿ ಈ ಪತ್ರಿಕೆ ಮೂಲಕ ಅನ್ನುವುದನ್ನು ಮೊದಲ ಸಂಪಾದಕೀಯದಲ್ಲಿ ತೀರ್ಥರಾಮರು ಬರೀತಾರೆ. ಸ್ವಾಮಿ ವಿವೇಕಾನಂದರು ಪ್ರಾರಂಭ ಮಾಡಿದ ಪ್ರಬುದ್ಧ ಭಾರತ ಅನ್ನುವ ಪತ್ರಿಕೆ ಈ ಅಲೀಫ್ ಪತ್ರಿಕೆಯ 2 ಸಂಚಿಕೆಗಳ ಬಗ್ಗೆ ವಿಮರ್ಶೆಯನ್ನು ಬರೆಯುತ್ತೆ. ಅದು ಹೇಳುತ್ತೆ, ಪ್ರೊಫೆಸರ್ ಗೋಸಾಯಿ ತೀರ್ಥರಾಮ್ MA, ಗವರ್ಮೆಂಟ್ ಕಾಲೇಜ್ ಲಾಹೋರು, ಇವರು ಇಂಗ್ಲಿಷ್, ಪರ್ಷಿಯನ್ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅದ್ಭುತ ಪ್ರಭುತ್ವವನ್ನು ಪಡೆದಿದ್ದಾರೆ. ವೇದಾಂತದ ವಿಚಾರಗಳಲ್ಲಿ ಪೂರ್ಣ ಅರಿವು ಅವರಿಗಿದೆ. ಅದರ ಮೂಲಕ ಪ್ರಬುದ್ಧವಾದ ವಿಶ್ಲೇಷಣೆಯನ್ನು ಅವರು ಮಾಡಬಲ್ಲರು. ಉರ್ದು ಭಾಷೆಯಲ್ಲಿ ಆಚಾರ್ಯ ಶಂಕರರ, ಮ್ಯಾಕ್ಸ್ ಮುಲ್ಲರರ, ಶಿರಾಜ್ ಕವಿಯ, ಪರ್ಷಿಯನ್ನ ರೂಮಿ ಕವಿಯ ಲೇಖನಗಳನ್ನು, ಕವನಗಳನ್ನು ಸುಂದರ ಸಂವಾದವಾಗಿ ಅಲೀಫ್ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ. ಓದಿದ ರೋಗಿಯೊಬ್ಬ ನಿರೋಗಿಯಾಗಬಲ್ಲ, ಭಿಕಾರಿಯೊಬ್ಬ ಶ್ರೀಮಂತನಾಗಬಲ್ಲ, ಗುಲಾಮನೊಬ್ಬ ಸ್ವತಂತ್ರನಾಗಬಲ್ಲಂತಹ ಭಾವನೆಯನ್ನು ಪಡೆಯಬಲ್ಲ ಅಂತ ಪ್ರಬುದ್ಧ ಭಾರತ ಬರೆಯುತ್ತೆ. ಅದೇ ರೀತಿ ಟ್ರಿಬ್ಯೂನ್ ಪತ್ರಿಕೆ ಮತ್ತು ಪಂಜಾಬ್ ಅಬ್ಸರ್ವರ್ ಪತ್ರಿಕೆ ಕೂಡ ಇದೇ ಭಾವನೆಯನ್ನು ವ್ಯಕ್ತಪಡಿಸುತ್ತೆ. ನನ್ನ ಗುರುಗಳಾದ ಗೋಪಾಲಕೃಷ್ಣ ಅಡಿಗರು ಒಂದು ಕವನ ಬರೆದಿದ್ದಾರೆ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ವೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು ಅಂತ ಬರೀತಾರೆ. ಈ ಮೋಹನ ಮುರಳಿಯ ಕರೆ ಇದೆಯಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಘಟ್ಟದಲ್ಲಿ ಜೀವನವನ್ನು ಅದ್ಭುತವಾದ ತಿರುವು ತಗೊಳ್ಳುವಂತೆ ಮಾಡುತ್ತೆ. ಇಲ್ಲದಿದ್ದರೆ ಈ ಮೋಹನ ಮುರಳಿಯ ಆ ಕರೆ ಇಲ್ಲದೆ ಇದ್ದಿದ್ದಿದ್ರೆ ದುಃಖವನ್ನೇ ನೋಡದಿದ್ದ ಒಬ್ಬ ರಾಜಕುಮಾರ ಸಿದ್ಧಾರ್ಥ ಬುದ್ಧನಾದ ಹೇಗೆ? ಇಡೀ ಪತ್ನಿಯ ವ್ಯಾಮೋಹದಲ್ಲಿ ಮುಳುಗಿದ ಮೂಲರಾಮ ಸಂತ ತುಳಸಿದಾಸರಾದರೆ ಹೇಗೆ? ಇಂತಹ ಒಂದು ಮೋಹನ ಮುರಳಿ ನಮ್ಮ ಹಿಂದೂ ಭಾವನೆಗಳಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಸತತವಾಗಿ ಕರೀತಾ ಇರುತ್ತೆ. ಹೃದಯವನ್ನು ಸೆಳೆಯುತ್ತೆ, ಭಾವನೆಗಳನ್ನು ಪುಳಕಿಸುತ್ತೆ, ಬಾ 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 ಅಂತ ಕರೆಯುತ್ತೆ. ಈ ತೀರ್ಥರಾಮರಿಗೂ ಆದದ್ದು ಹಾಗೇನೆ. ಲಾಹೋರಿನಲ್ಲಿ ಪ್ರೊಫೆಸರ್, ಆದರೆ ಸಮಯ ಸಿಕ್ಕಾಗೆಲ್ಲ ಹಿಮಾಲಯದ ಕಡೆಗೆ, ಹಿಮಾಲಯದ ಪರ್ವತದ ಶಿಖರಗಳ ಕಡೆಗೆ, ಹಿಮಾಲಯದ ಗವಿಗಳಲ್ಲಿ ವಾಸ ಮಾಡುವ ಕಡೆಗೆ ಎಳೀತಾ ಇತ್ತು. ಪದೇ ಹೋಗ್ತಾ ಇದ್ರು. ಮೌನವಾದ ಶಾಂತ ನೀರವ ಪರ್ವತ ಶ್ರೇಣಿಯ ಆಕರ್ಷಣೆಯನ್ನು ತಪ್ಪಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ದಿನಚರಿಯಲ್ಲಿ ಅವರು ಬರೀತಾರೆ. ರಾಧಾ ಕುಮುದ್ ಮುಖರ್ಜಿ ಅಂತ ಬಹಳ ದೊಡ್ಡ ಚರಿತ್ರಕಾರರು ಸ್ವಾಮಿ ರಾಮತೀರ್ಥರ ಬಗ್ಗೆ ಬರೀತಾರೆ. ರಾಮತೀರ್ಥರ ಜೀವನ ಒಂದು ಧಾರ್ಮಿಕ ಗೀತೆ. ಲಯಬದ್ಧವಾದ, ತೀಕ್ಷ್ಣವಾದ, ಆದರೂ ಶಾಂತವಾದ ಸಂಪೂರ್ಣ ರಾಗ ಅದು. ಪಶ್ಚಿಮದ ಅರಿವು, ಪೂರ್ವದ ಜ್ಞಾನ ಪ್ರವಾಹದ ಮಿಲನ ರಾಮತೀರ್ಥರ ಜೀವನ. ಚೈತನ್ಯರ ಭಾವಾವೇಶ, ತುಕಾರಾಮರ ಭಕ್ತಿ, ಕಬೀರರ ಜಪ, ಪ್ರಹ್ಲಾದನ ಅನನ್ಯ ನಂಬಿಕೆ, ಮೀರಾಳ ಅತೀವ ಪ್ರೇಮ, ಕೃಷ್ಣನ ಗೂಢತೆ, ಇವೆಲ್ಲವೂ ಸ್ವಾಮಿ ರಾಮತೀರ್ಥರಲ್ಲಿದೆ ಅಂತ ಹೇಳ್ತಾರೆ. 1897ರಲ್ಲಿ ಇನ್ನೊಂದು ಅದ್ಭುತ ನಡೆಯುತ್ತೆ. 1897ರಲ್ಲಿ ಸ್ವಾಮಿ ವಿವೇಕಾನಂದರು ಲಾಹೋರಿಗೆ ಬರ್ತಾರೆ. ಅವರ ಉಪನ್ಯಾಸಗಳನ್ನು 3 ದಿನಗಳ ಕಾಲ ಸ್ವಾಮಿ ಆವಾಗಿನ್ನೂ ಪ್ರೊಫೆಸರ್ ತೀರ್ಥರಾಮರೇ ಸಿದ್ಧ ಮಾಡಿಟ್ಟಿರ್ತಾರೆ. ಅವರ ಮೊದಲ ಉಪನ್ಯಾಸದ ಬಗ್ಗೆ ತಮ್ಮ ದಿನಚರಿಯಲ್ಲಿ ಬರೀತಾರೆ ಸ್ವಾಮಿ ರಾಮತೀರ್ಥರ ಮುಂದೆ. ಆ 3 ಗಂಟೆಯ ಆ ಉಪನ್ಯಾಸವನ್ನು ಕೇಳ್ತಾ ಯಾರು ಆ ದಿನ ಅಲ್ಲಿ ಕೇಳ್ತಾ ಇದ್ರು ತಮ್ಮ ದೇಹವನ್ನೇ, ಶರೀರವನ್ನೇ ಮರೆತು ಬಿಟ್ಟರು. ಎಲ್ಲರ ಕಣ್ಣಲ್ಲಿ ಭಾವಾವೇಶದ ಕಣ್ಣೀರು ಹರಿತಾ ಇತ್ತು. ಯಾರಿಗೂ ತಾನು ಯಾರು ಅನ್ನುವುದೇ ಅನ್ನಿಸ್ತಿರ್ಲಿಲ್ಲ. ಇಡೀ ಪ್ರಪಂಚದ ಪ್ರಕೃತಿಯೇ ತಮ್ಮೊಳಗೆ ಇತ್ತು ಅನ್ನುವ ಭಾವಾವೇಶದಲ್ಲಿ ಎಲ್ಲರೂ ತುಂಬಿದ್ರು. ಅದು ಅದ್ವೈತ ಅಂತ ಬರೀತಾರೆ. ಹೀಗೆ ಸ್ವಾಮಿ ವಿವೇಕಾನಂದರ ಆ ಉಪನ್ಯಾಸವನ್ನು ಕೇಳಿದ ಮೇಲೆ
ನಿರ್ಧಾರ ಮಾಡಿಬಿಡ್ತಾರೆ, ನನಗೂ ಒಂದು ದಾರಿ ಬೇರೆ ಇದೆ, ನನ್ನ ಜೀವನದ ದಾರಿ ಬೇರೆ ಇದೆ ಅಂತ ಅಂದ್ಕೋತಾರೆ. ಅದಕ್ಕೂ ಸಮಯ ಬರ್ತಾ ಇತ್ತು. ವಿವೇಕಾನಂದರು ಆ ದಿನ ಹೇಳಿದ ಒಂದು ವಾಕ್ಯವನ್ನು ಬರೀತಾರೆ, ಚೈತನ್ಯವೊಂದು, ಪರಮಾನಂದವೊಂದು, ಉದ್ದಾಮ ಅತುಲ ಅಗಣಿತ ಆಕಾಶದಂತೆ ಸಮಾಧಿಯಲ್ಲಿರುವ ಜ್ಞಾನಿಯ ಹೃದಯದಲ್ಲಿ ಬೆಳಗುತ್ತದೆ. ಈ ಬೆಳಗನ್ನು ಕಾಣುವ ಕಾತರ ಪ್ರೊಫೆಸರ್ ತೀರ್ಥರಾಮನಲ್ಲಿ ಹುಟ್ಟಿಕೊಳ್ಳುತ್ತೆ. 1899ರಲ್ಲಿ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ತೀರ್ಥರಾಮ್ ರಾಜೀನಾಮೆ ಕೊಟ್ಟುಬಿಡ್ತಾರೆ. ಹೊರಟೇ ಬಿಡ್ತಾರೆ ಹಿಮಾಲಯದ ಕಡೆಗೆ. ಹೆಸರನ್ನು ರಾಮತೀರ್ಥ ಅಂತ ಹೇಳ್ತಾರೆ. ತೀರ್ಥರಾಮ ಇದ್ದದ್ದು ರಾಮತೀರ್ಥ ಆಗುತ್ತೆ. ಹೇಗೆ ಪ್ರವೃತ್ತಿಯಿಂದ ನಿವೃತ್ತಿಗೆ ಹೋಗುತ್ತೆ ಜೀವನ, ಅದೇ ಥರ ಹೆಸರು ಕೂಡ ಪಲ್ಲಟಾಗಿ ಬಿಡುತ್ತೆ. ಆಮೇಲಿನ ಜೀವನ ಅದು ಇನ್ನೊಂದು ಥರದ ಜೀವನ. ಭಾರತದ ಸ್ಥಿತಿಯಲ್ಲಿ ಹಿಂದೂ ವಿಚಾರದಲ್ಲಿ ಆ ಭಗವಂತನನ್ನು ತನ್ನ ಅತೀ ಹತ್ತಿರದ ಪ್ರಿಯತಮೆಯಾಗಿ ಕಾಣುವಂತಹ ಒಂದು ಆಧ್ಯಾತ್ಮಿಕ ಅನುಭವ ಇದೆ. ಮಹಾದೇವಿ ಅಕ್ಕ ಮಹಾದೇವಿ ಹೇಳ್ತಾಳೆ ಒಂದು ಕಡೆ, ಅಕ್ಕ ಕೇಳಕ್ಕ ಚಿಕ್ಕ ಚಿಕ್ಕ ಕೆಂಜೆಡೆಗಳ ಸುಲಿಪಲ್ಲ ಗೊರವನೊಬ್ಬ ಬಂದೆನ್ನ ನೆರೆದ ನೋಡವ, ಆತನನ್ನು ಅಪ್ಪಿಕೊಂಡು ತಳವಳಗಾದೆನ ಅಕ್ಕ ಅಂತ ಹೇಳ್ತಾರೆ. ಅದೇ ರೀತಿ ತುಳಸಿದಾಸರು ಹೇಳ್ತಾರೆ, ಆ ರಾಮ ನನ್ನ ಮುಂದೆ ಬಂದ ಕಂದರ್ಪ ಅಗಣಿತ ಅಮಿತ ಛವಿನವ, ನೀಲ ನೀರದ ಸುಂದರಂ ಪಟು ಪೀತ ಮಾನವು ತಟಿತ ರುಚಿಸುಚಿ ನೌಮಿ ಜನಕ ಸುತಾವರಂ. ಆ ಜನಕನ ಮಗಳ ಕೈ ಹಿಡಿದ ಆ ಕಂದರ್ಪ, ಆ ಮನ್ಮಥ ನನ್ನ ಕಣ್ಣ ಮುಂದೆ ಬಂದ ಅಂತ ಹೇಳ್ತಾರೆ. ಮೀರಾ ಹೇಳ್ತಾಳೆ, ಮೇರೆ ತೌ ಗಿರಿಧರ ಗೋಪಾಲ ದುಸುರಾನ ಕೋಯಿ, ತಾತ ಮಾತ ಭ್ರಾತೃ ಬಂದು ಆಪುನೋಣ ಕೋಯಿ, ಮೇರೆ ತೌ ಗಿರಿಧರ ಗೋಪಾಲ ದುಸುರಾನ ಕೋಯಿ. ನನಗೆ ಬೇರೆ ಯಾರೂ ಇಲ್ಲ, ನನ್ನವನು ಗಿರಿಧರ ಗೋಪಾಲ. ಇದೇ ರೀತಿಯ ಅನುಭವ ಎಲ್ಲರಲ್ಲೂ ಬರುತ್ತಂತ ಕಾಣುತ್ತೆ. ರಾಮತೀರ್ಥರು ಆ ಅನುಭವವನ್ನು ಒಂದು ಕಡೆ ಬರೀತಾರೆ, ನಾನು ನನ್ನ ಪ್ರಿಯತಮೆಯನ್ನು ಅಪ್ಪಿಕೊಂಡು ಬಿಟ್ಟೆ. ಮೊದಲು ಆ ಪ್ರಿಯತಮೆ ತನ್ನ ಮುಖದ ಅವಗುಂಟನವನ್ನು, ಆ ಪರದೆಯನ್ನು ಸರಿಸ್ತಾನೇ ಇರಲಿಲ್ಲ. ಈಗೀಗ ನಾನು ನನ್ನ ಪ್ರಿಯತಮೆಯ ಸುಂದರ ಮುಖವನ್ನು ಕಾಣ್ತಾ ಇದ್ದೀನಿ, ಅವಳ ಸುಂದರ ಪಾದ, ಆ ಕೈಗಳು ನನ್ನನ್ನು ಅಪ್ಪಿಕೊಳ್ತಾ ಇದ್ದಾವೆ. ಇನ್ನೇನು, ನಾನು ಮತ್ತು ನನ್ನ ಪ್ರಿಯತಮೆ ಬೇರೆ ಯಾರೂ ಇಲ್ಲ, ಅಂತಹ ಅದ್ವೈತವನ್ನು ನಾನು ಸಾಧಿಸಿಬಿಟ್ಟೆ ಅಂತ ಬರೀತಾರೆ. ಇರಬಹುದೇನು ಇಂಥ ಅನುಭವ? ನಮ್ಮ ಮಣ್ಣಿನ ಕಣ್ಣಿಗೆ ಅದು ಕಾಣಲ್ಲ. ಅಡಿಗರು ಬರೆಯುವುದು ಅದನ್ನೇ. ಈ ಮಣ್ಣಿನ ಕಣ್ಣನ್ನು ಬಿಟ್ಟು ಇನ್ನೊಂದು ಕಣ್ಣನ್ನು ತೆರೆಯಬಲ್ಲೆವ ನಾವು? ಅಂತಹ ದೇವನ ಆ ಸಂಘವನ್ನು ನಾವು ಮಾಡಬಲ್ಲೆವೋ? ಅಕ್ಕ ಮಹಾದೇವಿ ಕಂಡಂತೆ, ಆ ಮೀರನ್ನು ನೋಡಿದಂತೆ, ಆ ತುಳಸಿದಾಸರು ಅನುಭವಿಸಿದಂತೆ ಆ ಮೋಹನ ಮುರಳಿಯ ಕರೆಗೆ ಓಗೊಟ್ಟು ನಾವು ನಮ್ಮ ಬಾಳನ್ನು ತಿದ್ದಬಲ್ಲೆವೇನೋ? ಇರಬಹುದೇನೋ, ಯಾವ ಕಾಲ ಬರಬಹುದೇನೋ. ಈ ರೀತಿ 1901ರಲ್ಲಿ ಈ ಪ್ರಾಧ್ಯಾಪಕ ವೃತ್ತಿಯನ್ನು ಪೂರ್ತಿಯಾಗಿ ತೊರೆದು ಸನ್ಯಾಸಿಯಾಗಿ ಹೊರಟರು. ಈಗ ಅವರು ಬರೀತಾರೆ, ಉಚ್ಚ ಚೈತನ್ಯದೊಂದಿಗೆ ಸಂಪರ್ಕಿಸುವ ಬೈರಾಗಿ ನಾನು ಬೆಳಕಿನ ಬೆಳಕು, ನಾನೇ ಸೂರ್ಯ, ಆಗಸದಲ್ಲಿ ಬೆಳಗುವ ಸೂರ್ಯ ನನ್ನ ಸಂಕೇತ, ಅಷ್ಟೇ. ಎಂಥ ಅದ್ಭುತ ಅದ್ವೈತ ಭಾವ! ಈ ಮನುಷ್ಯ, ಈ ಶರೀರದ ಭಾವನೆಯೇ ಇಲ್ಲದಂತಹ ಒಂದು ಜೀವನ ಸಾಧ್ಯವೇ? ನಮ್ಮ ಧರ್ಮದಲ್ಲಿ ಸಾಧ್ಯವಾಗಿತ್ತು. 1897ರ ಚಿಕಾಗೋ ಸಮ್ಮೇಳನದ ಆ ಸಭಾಭವನದಲ್ಲಿ ಆ ಕರತಾಡನದ ಆ ಶಬ್ದ ಹೊರಟಿತ್ತಲ್ಲ, ಆ ಗಡಚಿಕ್ಕುವ ಕರತಾಡನ, ಅದು ಸಾಗರಗಳನ್ನು ದಾಟಿ ಭಾರತವನ್ನು ಮುಟ್ಟಿಬಿಡ್ತು, ಹುಚ್ಚೆದ್ದು ಬಿಡ್ತು. ಭಾರತೀಯರ ಮನಸ್ಸು ಹುಚ್ಚೆತ್ತು ಬಿಡ್ತು. ಇನ್ನು ನಮ್ಮ ಗುಲಾಮಗಿರಿ ಇಲ್ಲ, ನಾವು ಸ್ವಾಭಿಮಾನಿಗಳು ಅನ್ನುವ ಆತ್ಮವಿಶ್ವಾಸ ಆ ಕರತಾಡನದಿಂದಾಗಿ ಭಾರತದ ದಡಕ್ಕೆ ಬಂದು ಮುಟ್ಟಿತು. ಆ ಕರತಾಡನದ ಶಬ್ದ. ಅಮೇರಿಕ ತನ್ನ
ಆ ಭಾಷಣದಿಂದ ಹೊಸತನ್ನು ಕಲ್ಪಿಸುವ ರೀತಿಯನ್ನು ಕಂಡುಕೊಂಡ್ಬಿಡ್ತು. ಭಾರತ ತನ್ನ ಗುಲಾಮಗಿರಿಯಿಂದ ಜಗತ್ತನ್ನು ಗೆಲ್ಲುವ ಮೊದಲ ಹೆಜ್ಜೆಯನ್ನು ಕಂಡುಕೊಂಡ್ಬಿಡ್ತು. ಹೀಗಿರುವಾಗ ಗಿರಿಶಿಖರಗಳ ಮಧ್ಯೆ ಸಾಧಕನಾಗಿ ರಾಮತೀರ್ಥರಾಗಿ ಸಂಚಾರ ಮಾಡ್ತಾ ಇದ್ದರು. ಆಗ ತೆಹರಿಯ ಮಹಾರಾಜ ರಾಮತೀರ್ಥರ ಅತ್ಯಂತ ನಿಕಟ ಶಿಷ್ಯನಾಗಿದ್ದ. ಆತನಿಗೆ ಒಂದು ಸುದ್ದಿ ಬರುತ್ತೆ. ಚಿಕಾಗೋ ಸಮ್ಮೇಳನದ 5 ವರ್ಷಗಳ ನಂತರ ಜಪಾನಿನ ಟೋಕಿಯೋದಲ್ಲಿ ಅದೇ ರೀತಿಯ ಸರ್ವಧರ್ಮ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನಕ್ಕೆ ಸ್ವಾಮಿ ರಾಮತೀರ್ಥರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಜಪಾನಿನ ಒಕಾಕುರ ಅನ್ನುವ ಒಬ್ಬ ಸದ್ಗೃಹಸ್ಥ ತನ್ನ ಮಹಾರಾಷ್ಟ್ರದಲ್ಲಿರುವ ತನ್ನ ಸ್ನೇಹಿತನಿಗೆ ಈ ವಿಷಯವನ್ನು ಬರೆದಿದ್ದ. ಅದನ್ನು ಆತ ತನ್ನ ಸ್ನೇಹಿತರಾಗಿದ್ದ ಆ ತೆಹರಿಯ ಮಹಾರಾಜ ಕೀರ್ತಿಶಹನಿಗೆ ಆ ವಿಷಯವನ್ನು ತಿಳಿಸಿದ್ರು. ಕೀರ್ತಿಶಹ ಒಂದು ಸಂದೇಶವನ್ನು ತನ್ನ ದೂತರ ಮೂಲಕ ಆ ಪರ್ವತದ ಶಿಖರದಲ್ಲಿ ಸ್ವಾಮಿ ರಾಮತೀರ್ಥರು ಎಲ್ಲಿದ್ದಾರೋ ಹುಡುಕಿ ಅವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಆ ಸಂದೇಶ 2 ತಿಂಗಳ ನಂತರ ಸ್ವಾಮಿ ರಾಮತೀರ್ಥರ ಕೈಗೆ ಸಿಗುತ್ತೆ. ಕೂಡಲೇ ಒಪ್ಪಿಕೊಂಡ್ಬಿಡ್ತಾರೆ. ಮಹಾರಾಜ ಹೇಳಿದ್ದಾನೆ, ಕೀರ್ತಿಶಹ ಹೇಳಿದ್ದಾನೆ, ಹೊರಟು ಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಜೊತೆಯಲ್ಲಿ ತನ್ನ ಶಿಷ್ಯ ಸ್ವಾಮಿ ನಾರಾಯಣ ಇವರನ್ನು ಕರ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಹೊರಟು ಬಿಡ್ತಾರೆ. ನಾಗಸಾಕಿಯನ್ನು ಮುಟ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಅಂಥ ಸಮ್ಮೇಳನ ಟೋಕಿಯೋದಲ್ಲಿ ಎಲ್ಲೂ ನಡೆಯೋಲ್ಲ, ಆ ರೀತಿಯ ವಿಚಾರನೇ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ಟೋಕಿಯೋದಲ್ಲಿದ್ದ ಪೂರಣ್ ಸಿಂಗ್ ಅನ್ನುವ ಒಬ್ಬ ಪಂಜಾಬಿನ ಗೃಹಸ್ಥ ಅಲ್ಲಿ ಸ್ವಾಮಿ ರಾಮತೀರ್ಥರಿಗೆ ಸಿಗ್ತಾನೆ. ಆತ ಹೇಳ್ತಾನೆ, ಸರ್ವಧರ್ಮ ಸಮ್ಮೇಳನ ಇಲ್ದಿದ್ರೇನು, ನಿಮ್ಮ ಉಪನ್ಯಾಸ ನಡೀಲಿ ಜಪಾನಿನಲ್ಲಿ. ಯಾವುದು ಹಿಂದೂ ಧರ್ಮದ ವಿಚಾರವೇ ಆಗಿತ್ತು, ಬುದ್ಧನ ವಿಚಾರವೇ ಆಗಿತ್ತು, ಅದನ್ನು ಮತ್ತೆ ಒಬ್ಬ ಬುದ್ಧನ ಅನುಯಾಯಿ ಒಬ್ಬ ಹೇಳುವುದನ್ನು ಕೇಳಲಿ ಜಪಾನ್ ಅಂತ ಹೇಳ್ತಾನೆ. ಅದೇ ರೀತಿ ಹೌದು ಸಮ್ಮೇಳನ ಇಲ್ಲದಿದ್ರೇನಾಯಿತು, ರಾಮನೇ ಸಮ್ಮೇಳನ ಅಂತ ಹೇಳ್ತಾರೆ. ರಾಮತೀರ್ಥರು ಆ ಅದ್ವೈತದ ವಿಚಾರವನ್ನು ಮಾತಿನಲ್ಲಿ ಕೂಡ ನಡೆಸ್ಕೊಳ್ತಿದ್ರು. ಅವರು ತನ್ನನ್ನು ಕರೆಯುವಾಗ ತಾನು ನಾನು ಅಂತ ಹೇಳ್ತಿರ್ಲಿಲ್ಲ. ಒಬ್ಬ 3ನೇ ವ್ಯಕ್ತಿಯಾಗಿ ತನ್ನನ್ನು ಸಂಬೋಧಿಸ್ತಿದ್ರು. ರಾಮ ಹೇಳ್ತಾನೆ, ರಾಮ ಹೇಳುವ ಮಾತಿದು ಅಂತ ತನ್ನ ಬಗ್ಗೆ ರಾಮ ಅಂತ ಹೇಳ್ತಿದ್ರು. ಹೀಗೆ ಮಾತಿನಲ್ಲಿ, ಕೃತಿಯಲ್ಲಿ, ಜೀವನದಲ್ಲಿ ಅದ್ಭುತವಾದ ಅದ್ವೈತ. ಇದು ರಾಮತೀರ್ಥರ ರೀತಿ. ಮೊದಲನೆಯ ಒಂದು ಉಪನ್ಯಾಸವನ್ನು ಆ ಪೂರಣ್ ಸಿಂಗ್ ಪಂಜಾಬಿ ಆತ ತಾನು ಹೋಗಬೇಕಾದ ಉಪನ್ಯಾಸದ ಬದಲು ಸ್ವಾಮಿ ರಾಮತೀರ್ಥರು ಉಪನ್ಯಾಸ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ ರಾಮತೀರ್ಥರು ಆ ದಿನ ವೇದಾಂತಿಯ ಯೋಗ ವೈಭವ ಅನ್ನುವುದರ ಬಗ್ಗೆ ಭಾಷಣ ಮಾಡ್ತಾರೆ. ಅದರಲ್ಲಿ ಒಂದು ಮಾತು ಆ ಜಪಾನಿನ ಪತ್ರಿಕೆಯಲ್ಲಿ ಬಂದದ್ದು, ಅದು ನಾನು ಹೇಳ್ತೀನಿ. ಅವರು ಹೇಳ್ತಾರೆ, ಯೋಗ ಅಂದರೆ ಜೀವನದ ಗುಟ್ಟು, ಅದು ಮನಸ್ಸಿನ ಏಕಾಗ್ರತೆ, ಲಯಬದ್ಧವಾದ ಮೌನ, ಮಾನವ ಕೋಟಿಯ ಮುಂದಿನ ಪ್ರಯಾಣದ ಪಥದರ್ಶಿನಿ, ಉತ್ತುಂಗದ ಕನಸಿನ ಚಿತ್ರಮಾಲೆಯ ಸಾಕಾರ ರೂಪ, ಮನುಷ್ಯನ ಮನಸ್ಸಿನ ಸ್ಫೂರ್ತಿಯ ಹರಿವು ಈ ಯೋಗದಿಂದ ಪ್ರಾರಂಭವಾಗುತ್ತದೆ ಅಂತ ಹೇಳ್ತಾರೆ. ಇದನ್ನು ಅಲ್ಲಿಯ ಪತ್ರಿಕೆ ಬರೆಯುತ್ತೆ. ಯಶಸ್ಸಿನ ಗುಟ್ಟು ಅನ್ನುವ ಒಂದು ಉಪನ್ಯಾಸವನ್ನು ಮಾಡ್ತಾರೆ. ಅದಕ್ಕೆ ದೀಪದ ಉದಾಹರಣೆಯನ್ನು ಕೊಡ್ತಾರೆ. ಯಶಸ್ಸು ಬರಬೇಕು ಅಂತಾದರೆ ಅದಕ್ಕೆ ಸಮಾನವಾದ ಬೆಲೆಯನ್ನು ಕೊಡಬೇಕು, ಸಮಾನವಾದ ಬೆಲೆಯನ್ನು ಕೊಡಬೇಕು. ಹೇಗೆ ದೀಪದ ಬತ್ತಿ ಉರಿತಾ 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 ತಾನು ಇಲ್ಲವಾಗುವಾಗ ಕೊಟ್ಟ ಪರಿಪೂರ್ಣ ತ್ಯಾಗ ಯಾವುದಿದೆ ಅದರಿಂದ ಬೆಳಕು ಬರುತ್ತೆ, ಅಷ್ಟೇ ಮಟ್ಟದ ಬೆಳಕು ಬರುತ್ತೆ. ಕೊನೆಯ ಹನಿಯವರೆಗೆ ಹರಿದು ಹರಿದು ಆವಿಯಾಗಿ ಹೋಗುತ್ತಲ್ಲ, ಅದರ ಮುಖಾಂತರ ದೀಪ ಬೆಳಕು ಕೊಡುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಹೇಗೆ ತ್ಯಾಗದ ರೀತಿ ಇತ್ತು ಅನ್ನೋದನ್ನು ಜಪಾನಿಯರಿಗೆ ಹೇಳ್ತಾರೆ. 7 ಬಣ್ಣಗಳನ್ನು ಯಾವುದಾದರೂ ವಸ್ತು ಪ್ರತಿಫಲಿಸಿದರೆ ಅದು ಬಿಳಿ ಬಣ್ಣ ಆಗುತ್ತೆ. ಆದರೆ ಆ 7 ಬಣ್ಣಗಳನ್ನು ಯಾವುದು ಹೀರಿಕೊಳ್ಳುತ್ತೆ ಅದು ಜುಗುಪ್ಸೆ ತರುವ ಕಪ್ಪು ಬಣ್ಣ ಆಗಿಬಿಡುತ್ತೆ. ಜಗತ್ತಿನ ಸೌಂದರ್ಯ ನೋಡಿ,
ಯಾವುದು ಯಾವ ಬಣ್ಣವನ್ನು ಬಿಟ್ಟು ಕೊಡುತ್ತೆ ಆ ಬಣ್ಣವನ್ನು ತಾಳುತ್ತೆ. ಇದು ಜಗತ್ತಿನ ಗುಟ್ಟು. ಆದ್ದರಿಂದ ಯಾವುದನ್ನು ನಾವು ಕೊಡ್ತಾ ಹೋಗ್ತೀವಿ ಅಷ್ಟರ ಮಟ್ಟಿಗೆ ನಾವು ಜನರ ಕಣ್ಣಿಗೆ ಬೀಳ್ತೀವಿ ಅಂತ ರಾಮತೀರ್ಥರ ಬೈಬಲ್ನ ಭಾಷೆಯಲ್ಲಿ ಹೇಳಬೇಕಾದ್ರೆ ಸಾಮತಿಗಳು ಅಥವಾ ಪ್ಯಾರಾಬಲ್ಸು ಅಥವಾ ದೃಷ್ಟಾಂತ ಕಥೆಗಳು ನಾಳಿನ ಉಪನ್ಯಾಸದಲ್ಲಿ ಹೇಳ್ತೀನಿ. ಅದ್ಭುತವಾದ ವಿಚಾರ. ಅದರಲ್ಲಿ ಆಧ್ಯಾತ್ಮಿಕ ತತ್ವ ಇದೆ, ಗೂಢವಾದ ತತ್ವ ಇದೆ, ಸಾಮಾಜಿಕ ಸಂದೇಶ ಇದೆ. ಇವತ್ತಿನ ಮ್ಯಾನೇಜ್ಮೆಂಟ್ ಕೌಶಲ್ಯ ಅಂತ ಯಾವುದು ಹೇಳ್ತೀವಿ, ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಅದು ಇದೆ. ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ವ್ಯಕ್ತಿತ್ವದ ವಿಕಸನಕ್ಕಾಗಿ ಯಾವ ಸಂದೇಶ ಬೇಕು ಅಂತ ಅಂದ್ಕೋತೀವಿ, ಅದು ಇದೆ. ಇಂತಹ ಅದ್ಭುತವಾದ ದೃಷ್ಟಾಂತ ಕಥೆಗಳು ಸ್ವಾಮಿ ರಾಮತೀರ್ಥರದ್ದು. ಅವರು ತತ್ಪರತೆ ಅಥವಾ ತಲ್ಲೀನತೆಯ ಅದರ ಫಲ ಏನು ಅನ್ನೋದನ್ನು ಹೇಳ್ತಾರೆ. ಇಬ್ಬರು ಸೈನಿಕರು ಯುದ್ಧ ಮಾಡ್ತಾ ಇದ್ದಾರೆ. ಅಕ್ಬರ್ನ ಆಸ್ಥಾನದ ಮುಂದುಗಡೆ ತಮ್ಮ ಖಡ್ಗದ ಕೌಶಲ್ಯವನ್ನು ತೋರಿಸ್ತಾ ಇದ್ದಾರೆ. ಅವರ ಯುದ್ಧದಲ್ಲಿ ಭಾಗವಹಿಸಿದ ತಲ್ಲೀನತೆ ಎಷ್ಟು ಉತ್ಕಟತೆಗೆ ಹೋಗುತ್ತೆ ಅಂತಂದರೆ, ಇಬ್ಬರೂ ಕೂಡ ಅದೇ ಉತ್ಕಟತೆಯನ್ನು ಮುಟ್ಟಿದ್ದಾಗ ಅವರು ಕೊಟ್ಟ ಖಡ್ಗದ ಪ್ರಹಾರದಿಂದ ಇಬ್ಬರು ಸತ್ತು ಬೀಳ್ತಾರೆ. ಎಂಥ ಒಂದು ಅದ್ಭುತ, ಯಾವುದು ವ್ಯಕ್ತಿತ್ವ ವಿಕಸನದಿರ್ಬೋದು, ಮ್ಯಾನೇಜ್ಮೆಂಟ್ ಕೌಶಲ್ಯ ಇರ್ಬೋದು, ಇದಕ್ಕೆಲ್ಲ ಉದಾಹರಣೆಯಾಗಬಲ್ಲ ದೃಷ್ಟಾಂತ ಕತೆ. ಇದನ್ನು ಅವರು ಜಪಾನ್ನಲ್ಲಿ ಹೇಳ್ತಾರೆ. ಹೇಗೆ ಒಂದು ಆತ್ಮವಿಶ್ವಾಸ ಮನುಷ್ಯನನ್ನು ಮುಂದರಿಸಬಲ್ಲುದು ಅನ್ನೋದಕ್ಕಾಗಿ ಅವರು ಸಿಂಹದ ಉದಾಹರಣೆ ಕೊಡ್ತಾರೆ. ಆನೆಗಳು, ಒಂದು ಆನೆ ಕೂಡ ಸಿಂಹಕ್ಕಿಂತ 100 ಪಾಲು ಶಕ್ತಿವಂತ. ಆದರೆ ಸಿಂಹಕ್ಕೆ ಇರುವುದು ಶಕ್ತಿಯಲ್ಲ, ಆತ್ಮವಿಶ್ವಾಸ. ಒಂದು ಆನೆಯ ಗುಂಪಿನ ಮೇಲೆ ಸಿಂಹ ಒಂದೇ ಸಮ ಹಾರುತ್ತೆ, ಇಡೀ ಆನೆಯ ಗುಂಪು ಚೆಲ್ಲಾಪಿಲ್ಲಿ ಆಗುತ್ತೆ. ಆದರೆ ಸಿಂಹ ಆನೆಯನ್ನು ಎಳ್ಕೊಂಡು ಬಂದು ತನ್ನ ಮರಿಗಳಿಗೆ ಅದರ ಮಾಂಸವನ್ನು ಕೊಡುತ್ತೆ. ಕಾರಣ ಇಷ್ಟೇನೆ, ಆತ್ಮವಿಶ್ವಾಸ ಇದೆ ಸಿಂಹದಲ್ಲಿ. ಆನೆಗಳಲ್ಲಿ ಶಕ್ತಿ ಇದೆ, ಆದರೆ ಆತ್ಮವಿಶ್ವಾಸ ಇಲ್ಲ. ಎಂತಹ ದೃಷ್ಟಾಂತ ಕಥೆಗಳು ಇದು. ಅದೇ ರೀತಿ ಯಶಸ್ಸಿನ ರೀತಿಯನ್ನು ಒಂದು ಕುಟುಂಬಕ್ಕೆ ಅವರು ಹೋಲಿಸ್ತಾ ಹೇಳ್ತಾರೆ. ಯಶಸ್ಸು ಅಂದರೆ ಕರ್ತವ್ಯದ ತಂದೆ. ತಾಯಿ ಯಾರು? ಮಹತ್ವಾಕಾಂಕ್ಷೆ. ಮಕ್ಕಳು ಯಾರು? ಗಂಡು ಮಕ್ಕಳು ಯಾರು? ಸಾತತ್ಯ, ಪ್ರಾಮಾಣಿಕತೆ, ಕ್ಷಮೆ, ಉತ್ಸಾಹ ಮತ್ತು ಸಹಕಾರ. ಹೆಣ್ಣು ಮಕ್ಕಳು ಹಸನ್ಮುಖ, ದಯೆ, ಶೀಲ. ಮಗು ಅವಕಾಶ, ಮುಂದಿನ ಚಾನ್ಸ್. ಈ ರೀತಿಯಲ್ಲಿ ಯಶಸ್ಸಿನ ಗುಟ್ಟನ್ನು ಒಂದು ಕುಟುಂಬಕ್ಕೆ ದೃಷ್ಟಾಂತವಾಗಿ ಒಂದು ಕಥೆಯನ್ನು ಅವರು ಹೇಳ್ತಾರೆ. ಜಪಾನಿನ ಪತ್ರಿಕೆ ಬರೆಯುತ್ತೆ, ಪರಿಮಳವಿಲ್ಲದ, ಸುವಾಸನೆ ಇಲ್ಲದ ಜಪಾನಿನ ಸುಂದರ ಹೂಗಳಿಗೆ ಸುಗಂಧ ಕೊಟ್ಟರು ಸ್ವಾಮಿ ರಾಮತೀರ್ಥರು. ಅಂತಹ ಶಕ್ತಿ ಒಬ್ಬ ಮಾಂತ್ರಿಕನಿಗೆ ಮಾತ್ರ ಇರುತ್ತೆ ಅಂತ ಜಪಾನಿನ ಪತ್ರಿಕೆಗಳು ಹೇಳ್ತವೆ. ಅದೇ ರೀತಿ ಜಪಾನಿನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವಾಮಿ ರಾಮತೀರ್ಥರ ಸಂದೇಶದಿಂದಾಗಿ ಆತ್ಮವಿಶ್ವಾಸ ಹುಟ್ಟುತ್ತೆ. ಭಾರತದ ಗುರು ಬುದ್ಧನೂ ಹೌದು, ಜಪಾನಿನ ಗುರು ಬುದ್ಧನೂ ಹೌದು. ನಮ್ಮಿಬ್ಬರ ಪೂರ್ವಜರು ಒಬ್ಬರೇ ಅನ್ನುವಂಥ ಸಂದೇಶ ಕೊಟ್ಟದ್ದರಿಂದಾಗಿ ಜಪಾನಿನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ಅಲ್ಲಿಂದ ಅಮೇರಿಕಕ್ಕೆ ಹೋಗ್ತಾರೆ. ಒಂದು ಸರ್ಕಸ್ ಕಂಪನಿ ಒಂದು ಹಡಗನ್ನು ಕಾಂಟ್ರಾಕ್ಟ್ ತಗೊಂಡು ಅಮೇರಿಕಕ್ಕೆ ಹೋಗ್ತಿತ್ತು. ಆ ಹಡಗಿನಲ್ಲಿ ಸ್ವಾಮಿ ರಾಮತೀರ್ಥರು ಅಮೇರಿಕಕ್ಕೆ ಹೋಗ್ತಾರೆ. ಅಮೇರಿಕದ ಪಶ್ಚಿಮ ಕರಾವಳಿಯ ಕಡೆಯಿಂದ ಅಮೇರಿಕವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಶಿಪ್ಪಿಂದ ಇಳಿದ ಕೂಡಲೇ, ಹಡಗಿನಿಂದ ಇಳಿದ ಕೂಡಲೇ ಎಲ್ಲರನ್ನು ತಪಾಯಿಸುವಂತಹ ಆ ವ್ಯಕ್ತಿ, ಅಧಿಕಾರಿ ಬಂದು ಹೇಳ್ತಾರೆ, ನಿಮ್ಮ ಹತ್ರ ಲಗ್ಗೇಜ್ ಇಲ್ವಾ ಅಂತ ಹೇಳ್ತಾರೆ. ಬರೀ ಕೈಯಲ್ಲಿ ಕೆಳಗಿಳಿದಿದ್ದಾರೆ, ಲಗ್ಗೇಜ್ ಇಲ್ವಾ? ಇಲ್ಲ ಇಲ್ಲ, ನನ್ನ ಈ ಶರೀರವೇ ಲಗ್ಗೇಜ್ ಅಂತ ಹೇಳ್ತಾರೆ. ಹಣ ಇಲ್ವಾ? ಹಣ ಇಲ್ಲ. ಇಲ್ಲ ಇಲ್ಲ, ನನ್ನ ಹತ್ರ ಏನೂ ಹಣ ಇಲ್ಲ. ಮತ್ತು ಜೀವನಕ್ಕೆ ಊಟಕ್ಕೆ ಎಂತ ಮಾಡ್ತೀರಿ? ಊಟಕ್ಕೆ ಯಾರಾದರೂ ಕೊಡ್ತಾರೆ, ಬಾಯಾರಿಕೆ ಆದಾಗ ಯಾರಾದರೂ ಕೊಡ್ತಾರೆ. ನನಗೆ ಇಲ್ಲೂ ಅದೇ ಅನುಭವದ ನಮ್ಮ ರೀತಿ ಹೇಗೆ, ಅನುಭವದ ಆ ರೀತಿ ಹೇಗಿತ್ತಂತಂದರೆ ಆಶ್ಚರ್ಯ ಆಗುತ್ತೆ ನನಗೆ. ಅಕ್ಕ ಮಹಾದೇವಿ ಅಕ್ಕ ಹೇಳ್ತಾಳೆ, ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆಬಾವಿ ಹಳ್ಳಗಳುಂಟು ಅಂತ ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾಳೆ.
ಹೇಗೆ ಅದೇ ಅನುಭವ ಹೇಗೆ ಈ ಪಾರಮಾರ್ಥಿಕ ಅನುಭವದಲ್ಲಿ ಬರುತ್ತೆ ಅನ್ನೋದು ಇವತ್ತಿಗೂ ನನಗೆ ಅತ್ಯಂತ ಆಶ್ಚರ್ಯವಾಗಿದೆ. ಸ್ವಾಮಿ ರಾಮತೀರ್ಥರು ಅದೇ ಹೇಳ್ತಾರೆ, ಹಸಿವು ಆದಾಗ ಯಾರೋ ತಂದು ಕೊಡ್ತಾರೆ, ಬಾಯಾರಿಕೆ ಆದರೆ ಯಾರೋ ತಂದು ಕೊಡ್ತಾರೆ ಅಂತ ಹೇಳ್ತಾನೆ. ಅದರ ನಂತರ ಮತ್ತೆ ಜೀವನ ಹೇಗೆ ನಡೆಸ್ತೀರಿ? ಎಲ್ಲರನ್ನು ಪ್ರೀತಿಸ್ತೀನಿ, ಅದರಿಂದ ಜೀವನ ನಡೀತಿದೆ. ಹೋಗಲಿ, ಅಮೆರಿಕದಲ್ಲಿ ನಿಮಗೆ ಸ್ನೇಹಿತರು ಯಾರಾದರೂ ಇದ್ದಾರಾ? ನೀವೇ ನನ್ನ ಸ್ನೇಹಿತ. ಈ ರೀತಿ ಹೇಗೆ ಒಬ್ಬ ಸನ್ಯಾಸಿ ಬದುಕಬಹುದು, ಬದುಕುವ ರೀತಿ ಯಾವುದು ಅನ್ನುವುದು ಸ್ವಾಮಿ ರಾಮತೀರ್ಥರ ಜೀವನದ ಒಂದೊಂದು ಕ್ಷಣದಲ್ಲೂ ನಮಗೆ ಮಂದಟ್ಟಾಗುತ್ತೆ. ಅಮೆರಿಕದಲ್ಲಿ 2 ವರ್ಷ ಇದ್ದರು ರಾಮತೀರ್ಥರು. ತಮ್ಮ ಎಲ್ಲ ಪ್ರವಚನಗಳಲ್ಲಿ, ಸಂದೇಶಗಳಲ್ಲಿ ಭಾರತದ ಬಗ್ಗೆ ಹೇಳದೇ ಇರ್ತಿರಲಿಲ್ಲ. ಅವರು ಹೇಳ್ತಾರೆ, ಈಗ ಭಾರತ ಜಗತ್ತನ್ನು ತನ್ನ ತತ್ವ ಮತ್ತು ಕಾವ್ಯಗಳಿಂದ ಮಂತ್ರಮುಗ್ಧಗೊಳಿಸಿದ ದೇಶ ಭಾರತ. ಧರ್ಮ ಮತ್ತು ವೈಚಾರಿಕ ನೆಲೆಯಲ್ಲಿ ಇಡೀ ಜಗತ್ತಿನ ತಾಯಿ ಭಾರತ. ಆದರೆ ಇವತ್ತು ಭಾರತಕ್ಕೆ ನಿಮ್ಮ ಕೈಗಾರಿಕೆ ಬೇಕು, ನಮಗೆ ನಿಮ್ಮ ಕಲೆ ಬೇಕು, ನಮಗೆ ನಿಮ್ಮ ಶಸ್ತ್ರಾಸ್ತ್ರಗಳ ಆ ಪ್ರಾವೀಣ್ಯತೆ ಬೇಕು, ನಮಗೆ ನೀವು ಮಾಡುವ ಗಣಿಗಾರಿಕೆಯ ಶಿಕ್ಷಣ ನಮಗೆ ಬೇಕು, ನಮಗೆ ಈಗ ನೀವು ನೇಯ್ಗೆಯಲ್ಲಿ ತೋರಿಸುವ ಕೌಶಲ್ಯ ನಮಗೆ ಬೇಕು. ನಾವು ನಿಮಗೆ ಅಧ್ಯಾತ್ಮವನ್ನು ಕೊಡ್ತೀವಿ, ನೀವು ನಮಗೆ ಇದೆಲ್ಲ ಶಿಕ್ಷಣ, ವ್ಯಾವಹಾರಿಕ ಶಿಕ್ಷಣವನ್ನು, ಲೌಕಿಕ ಶಿಕ್ಷಣವನ್ನು ಕೊಡಿ ಅಂತ ಹೇಳ್ತಿದ್ರು. ವಿವೇಕಾನಂದರು ಹೃದಯದ ಮೂಲಕ ಅಮೆರಿಕವನ್ನು ಗೆದ್ದರು. ಸ್ವಾಮಿ ರಾಮತೀರ್ಥರು ಬೌದ್ಧಿಕ ನೆಲೆಯಲ್ಲಿ, ವೈಚಾರಿಕದ ನೆಲೆಯಲ್ಲಿ, ಮಾನಸಿಕವಾಗಿ ಅಮೆರಿಕವನ್ನು ಗೆದ್ದರು. ಶಾಶ್ವ ಅನ್ನುವ 14,444 ಅಡಿಗಳ ಒಂದು ಪರ್ವತವನ್ನು ಹತ್ತುವ ಒಂದು ಸ್ಪರ್ಧೆ ಇತ್ತು. ಸ್ವಾಮಿ ರಾಮತೀರ್ಥರು ಹೊರಟರು. ಎಲ್ಲರಿಗಿಂತ ಮೊದಲನೇದಾಗಿ ಆ ಪರ್ವತ ಶಿಖರವನ್ನು ಮುಟ್ಟಿಬಿಟ್ರು. ಇನ್ನೊಂದು ಕಡೆ ಇನ್ನೊಂದು ಸರ್ತಿ 30 ಮೈಲುಗಳ ಮ್ಯಾರಥಾನ್ ಓಟ ಇತ್ತು. ಆ ಓಟದಲ್ಲಿ ಹೊರಟ ಸ್ವಾಮಿ ರಾಮತೀರ್ಥರು ಮೊದಲಿಗರಾಗಿ ಮುಟ್ಟಿಬಿಟ್ರು. ಈ ರೀತಿ ದೈಹಿಕ ಶಕ್ತಿ, ಹಿಂದುವಿನ ದೈಹಿಕ ಶಕ್ತಿ, ಒಬ್ಬ ಸನ್ಯಾಸಿಯ ಆ ಶಾರೀರಿಕ ಶಕ್ತಿ ಹೇಗಿದೆ ಅನ್ನೋದನ್ನು ಅಮೆರಿಕಕ್ಕೆ ತೋರಿಸಿದ್ರು ಸ್ವಾಮಿ ರಾಮತೀರ್ಥರು. 1904ರಲ್ಲಿ ಸ್ವಾಮಿ ರಾಮತೀರ್ಥರು ಮರಳಿ ಭಾರತಕ್ಕೆ ಬರ್ತಾರೆ. ಆಗ ಅವರ ಸಂದೇಶ ಅತಿ ಬೇರೆಯೇ ಬೇರೆ. ನಾಸಿಕದಲ್ಲಿ, ಹೋಶಂಗಾಬಾದ್ನಲ್ಲಿ, ಮಥುರೆಯಲ್ಲಿ, ಪುಷ್ಕರದಲ್ಲಿ, ಮೊರಾದಾಬಾದ್ನಲ್ಲಿ, ಅಲಹಾಬಾದ್ನಲ್ಲಿ, ವಾರಣಾಸಿಯಲ್ಲಿ ಅವರು ಕೊಟ್ಟ ಸಂದೇಶ ಈ ಧರ್ಮದಲ್ಲಿ ಬಂದ ಜಾತಿಯ ಮೇಲು ಕೀಳು ಕೃತಕವಾದದ್ದು, ಯಾವುದೋ ಸಮಯದಲ್ಲಿ ಬಂದದ್ದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಡ್ರಿಫ್ಟಿಂಗ್ ಆಫ್ ಕಾಂಟಿನೆಂಟ್ಸಿನ ಉದಾಹರಣೆ ಕೊಡ್ತಾರೆ. ಇವತ್ತಿನ ಥರದಲ್ಲಿ ಭೂಖಂಡಗಳು ಇರಲಿಲ್ಲ. ಕೋಟಿ ವರ್ಷಗಳ ಹಿಂದೆ ಭಾರತದ ಒಂದು ತುಂಡು ಎಲ್ಲೋ ಆಸ್ಟ್ರೇಲಿಯಾದ ಕಡೆ ಇತ್ತು, ಆಫ್ರಿಕಾದ ತುಂಡು ಅಮೆರಿಕಕ್ಕೆ ಅಂಟಿಕೊಂಡಿತ್ತು. ಇವೆಲ್ಲವೂ ಯಾವುದೋ ಕಾರಣದಿಂದ ಒಟ್ಟಾಗಿ ಇವತ್ತಿನ ಏಷ್ಯಾ ಆಯಿತು, ಆಸ್ಟ್ರೇಲಿಯಾ ಆಯಿತು, ಅಮೆರಿಕ ಆಯಿತು. ಈ ರೀತಿ ಡ್ರಿಫ್ಟಿಂಗ್ ಆಫ್ ಕಾಂಟಿನೆಂಟ್ಸ್, ಆ ಖಂಡಾಂತರಗಳ ಚಲನೆಯಿಂದಾಗಿ ಆದ ಇವತ್ತಿನ ಭೂಮಿಯಂತೆ ಧರ್ಮ. ಯಾವುದೋ ಕಾಲದಲ್ಲಿ ಒಂದು ಗೆರೆ ಬಂತು, ಯಾವುದೋ ಕಾಲದಲ್ಲಿ ಒಂದು ಭೂಪಟ ಇತ್ತು, ಅದು ಶಾಶ್ವತ ಅಲ್ಲ. ಇದನ್ನು ರಾಮತೀರ್ಥರು ತಮ್ಮ ಸಂದೇಶದಲ್ಲಿ ಹೇಳ್ತಾರೆ. ಇದು ಕೂಡ ನನಗೆ, ಈ ಅನುಭವ ಕೂಡ ನನಗೆ ಆಶ್ಚರ್ಯ ಆಗುತ್ತೆ. ಆಧ್ಯಾತ್ಮಿಕ ಅನುಭವ ಮತ್ತು ಒಬ್ಬ ಕವಿಯ ಹೃದಯದ ಅನುಭವ ಹೇಗೆ ಒಂದಾಗಲಿಕ್ಕೆ ಸಾಧ್ಯ ಇದೆ? ಗೋಪಾಲಕೃಷ್ಣ ಅಡಿಗರ ಇನ್ನೊಂದು ಕವನ, ಸ್ವಾಮಿ ರಾಮತೀರ್ಥರು ಏನು ಹೇಳಿದ್ದಾರೆ ಅದನ್ನೇ ತಮ್ಮ ಕವನದಲ್ಲಿ ಬರೀತಾರೆ. ಯಾವ ಕಾಲವೋ, ಯಾವ ಗುಣವೋ, ಯಾವ ಕರ್ಮವೋ ನಿರ್ಧರಿಸಿದ ಈ ಗೆರೆಗಳು ಮಾಸುತ್ತಿವೆ, ಅಳಿಯುತ್ತಿವೆ, ಹೊಳೆಯುತ್ತಿವೆ ಹೊಸ ಗೆರೆಗಳು. ಕಾಲಕ್ಕೆ ಬೇರೆ ಭೂಪಟ ಮೂಡುತ್ತಿವೆ ಹೊಸ ಗೆರೆಗಳು. ಸ್ವಾಮಿ ರಾಮತೀರ್ಥರು ಹೇಳಿದ ತದ್ವತ್ ಮಾತನ್ನ ಗೋಪಾಲಕೃಷ್ಣ ಅಡಿಗರು ತಮ್ಮ ಕವನದಲ್ಲಿ ಬರೀತಾರೆ. ಹೇಗೆ ಭಾರತದ ಹೃದಯ, ಈ ಹಿಂದೂ ಹೃದಯ ಸಮಾನವಾಗಿ ಸ್ಪಂದಿಸುತ್ತೆ ಅನ್ನುವುದೇ ಒಂದು ಆಶ್ಚರ್ಯದ ಸಂಗತಿ. ಭಾರತಕ್ಕೆ ಸ್ವಾತಂತ್ರ್ಯ ದೊರಕುತ್ತೆ. ಅದಕ್ಕಾಗಿ ತ್ಯಾಗ ಬೇಕು, ಅದಕ್ಕಾಗಿ ರಾಮನ ತಲೆ ಉರುಳಬೇಕು. ರಾಮ ಅಂದರೆ ತಾನು ರಾಮನ ತಲೆ ಉರುಳಬೇಕು. ಈ ಪೂರಣ ಸಿಂಗ್, ಈ ಪೂರಣನ ದೇಹ ಉರುಳಬೇಕಾಗಬಹುದು. ಈ ಈ ನಾರಾಯಣನ ಶರೀರ ತುಂಡಾಗಬಹುದು. ಇನ್ನು ಮುಂದೆ ನೇಣಿನ ನೆನಪು ನಾವು ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಪ್ರಾರ್ಥನೆಯ ಬದಲು ಪ್ರದರ್ಶನಕ್ಕೆ ಹೊರಡಬೇಕು.
ಸೆರೆಮನೆ, ನೋವು, ತ್ಯಾಗ ಇವತ್ತಿಗೆ ಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ಒಬ್ಬ ಸನ್ಯಾಸಿ ಹೇಳ್ತಾರೆ. ಇಬ್ಬರು ಗುಪ್ತಚಾರರು CIDಗಳು ಸ್ವಾಮಿ ರಾಮತೀರ್ಥರ ಹಿಂದೆ ಬಿದ್ದಿದ್ರು. ಸ್ವಾಮಿ ರಾಮತೀರ್ಥರ ಮಾತನ್ನು ಕೇಳ್ತಾ ಕೇಳ್ತಾ ಅವರಿಗೆ ಅನಿಸಿತು ನಾವು ತಪ್ಪು ಮಾಡ್ತಿದ್ದೀವಿ ಅಂತ. ಬಂದು ನಮಸ್ಕಾರ ಮಾಡಿಬಿಟ್ರು, ನಮ್ಮಿಂದ ತಪ್ಪಾಗಿದೆ, ನಿಮ್ಮ ಮಾತೆಲ್ಲ ಕೇಳಿದ ಮೇಲೆ ನಮಗೆ ಅನಿಸುತ್ತೆ ನೀವು ತಪ್ಪಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ರಾಮತೀರ್ಥ ಹೇಳ್ತಾರೆ, ರಾಮನ ಹೃದಯ ತೆರೆದಿರುತ್ತಪ್ಪ, ನಾನು ಯಾವುದನ್ನು ಮುಚ್ಚಿಡುವುದಿಲ್ಲ, ನಾನು ಏನು ಹೇಳ್ತೀನಿ, ಏನು ಭಾವನೆ ಮಾಡ್ತೀನಿ, ಏನು ಅಂದ್ಕೋತೀನಿ ಅದನ್ನೇ ಹೇಳ್ತೀನಿ. ಇದರಲ್ಲಿ ತಪ್ಪು ಅಂತ ನೀವು ಅಂದ್ಕೊಳ್ಳೋದಾದರೆ ಅದು ನಿಮ್ಮ ತಪ್ಪು. ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅನ್ನೋದು ನಾನೂ ಹೇಳಬೇಕು, ಭಾರತದ ಪ್ರತಿ ಪ್ರಜೆಯೂ ಹೇಳಬೇಕಾದಂಥ ಮಾತಿದು. ಅದನ್ನೇ ರಾಮ ಹೇಳ್ತಾ ಇದ್ದಾನೆ. ಇದನ್ನು ನೀವು ನಿಮ್ಮ ಸರ್ಕಾರಕ್ಕೆ ಹೇಳ್ತೀರಾ, ಹೇಳಿ ಅಂತ ಹೇಳ್ತಾರೆ. ತೆಹ್ರಿಯ ಮಹಾರಾಜನಿಂದ ಒಂದು ಪತ್ರ ಬರುತ್ತೆ, ನಿಮ್ಮ ಹಿಂದೆ ಗುಪ್ತಚಾರರಿದ್ದಾರೆ, ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿ ಮಾತನಾಡಿ ಅಂತ. ರಾಮತೀರ್ಥರು ಅವನಿಗೆ ಪತ್ರ ಬರೀತಾರೆ, ರಾಮ ತನ್ನ ಪರವಾಗಿ ಒಂದು ಶಬ್ದವನ್ನು ಹೇಳುವುದಿಲ್ಲ, ಸರ್ಕಾರ ಅವನಿಗೆ ಏನು ಬೇಕಾದರೂ ನೋವನ್ನು ಕೊಡಲಿ, ಭಾರತೀಯನಾಗಿ ನಾನು ಸ್ವಾತಂತ್ರ್ಯವನ್ನು ಬಯಸ್ತೀನಿ, ಒಂದು ದಿನ ಭಾರತ ಸ್ವತಂತ್ರವಾಗುತ್ತೆ ಅಂತ ಹೇಳ್ತಾರೆ. ಎಲ್ಲ ದೇಶಗಳು ಅವುಗಳ ದಾರಿಯಲ್ಲಿ ಪ್ರಗತಿಯ ಮಾರ್ಗವನ್ನು ಹುಡುಕುತ್ತವೆ. ಅಮೇರಿಕ ತನ್ನ ರೀತಿಯಲ್ಲಿ ಪ್ರಗತಿ ಅಂದರೆ ಏನು ಅಂತ ಅಂದ್ಕೊಳ್ಳುತ್ತೆ, ಜಪಾನ್ ತನ್ನ ರೀತಿಯಲ್ಲಿ ಮುಂದುವರಿಯುವುದು ಹೇಗೆ ಅಂತ ಅಂದ್ಕೊಳ್ಳುತ್ತೆ. ಆದರೆ ಭಾರತಕ್ಕೆ ಅದು ಮಾದರಿಯಲ್ಲ, ಭಾರತಕ್ಕೆ ತನ್ನದೇ ಮಾದರಿಯ ಒಂದು ಹೊಸ ಪ್ರಗತಿಯ ದಾರಿ ಇದೆ ಅಂತ ಸ್ವಾಮಿ ರಾಮತೀರ್ಥರು ಹೇಳ್ತಿದ್ರು. ಅದೇ ರೀತಿ ವೇದಗಳನ್ನು ಪುರಾತನ ವ್ಯಾಖ್ಯಾನಗಳೊಟ್ಟಿಗೆ ಹೊಸತನ್ನ ಹೇಳುವಂಥ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕಾಗಿ ತಮ್ಮ ಕೊನೆಯ ವರ್ಷಗಳಲ್ಲಿ ವೇದಗಳ ಅಧ್ಯಯನವನ್ನು ಸ್ವಾಮಿ ರಾಮತೀರ್ಥರು ಪ್ರಾರಂಭ ಮಾಡ್ತಾರೆ. 1906 ಬರ್ತಾ ಇದ್ದ ಹಾಗೆ ಒಂದೇ ಸಮನೆ ಸ್ವಾಮಿ ರಾಮತೀರ್ಥರ ಭಾಷಣ ಕಮ್ಮಿ ಆಗುತ್ತೆ, ಮೌನ ಕವಿಯುತ್ತೆ, ಆ ಮುಕ್ತ ನಗು ಇಲ್ಲ, ಚರ್ಚೆಗೆ ಅವಕಾಶ ಇಲ್ಲ, ಸಂವಾದ ಇಲ್ಲ. ಹೇಳ್ತಾರೆ, ಇನ್ನು ರಾಮ ಏನು ಹೇಳೋಲ್ಲ, ರಾಮ ಹೇಳುವುದನ್ನು ನೀವು ಇನ್ನು ಹೇಳಬೇಕಾಗಿತ್ತೆ, ರಾಮನನ್ನು ಏಕಾಂತವಾಗಲಿಕ್ಕೆ ಬಿಡಿ ಅಂತ ಹೇಳ್ತಿದ್ರು. ಯಾವ ಅನುಭವ ಅವರಲ್ಲಿ ಇತ್ತು, ಅವರ ಯಾವುದಕ್ಕಾಗಿ ಆ ಏಕಾಂತವಿತ್ತು, ಯಾವುದಕ್ಕಾಗಿ ಆ ಮೌನವನ್ನು ವಹಿಸಿದ್ರು ಅನ್ನೋದಕ್ಕೆ ನಮಗೆ ನೋಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಒಂದೇ ವರ್ಷದಲ್ಲಿ ಆಮೇಲೆ ತಮ್ಮ ಜೀವನವನ್ನು ಮುಗಿಸ್ತಾರೆ ಸ್ವಾಮಿ ರಾಮತೀರ್ಥರು. ಭಕ್ತರು, ಶಿಷ್ಯರು ಒಂದು ಗುರುತು ಮಾಡ್ಕೋತಾರೆ, ಆ ವರ್ಷದಲ್ಲಿ ಸ್ವಾಮಿ ರಾಮತೀರ್ಥರು ಪರ್ಷಿಯನ್ ಭಾಷೆಯ ಯಾವುದೇ ವಾಕ್ಯಗಳನ್ನು ಉದ್ಧರಿಸಲಿಲ್ಲ, ಬರೇ ಸಂಸ್ಕೃತವನ್ನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಚರ್ಚೆ ಬೇಡ ಅಂತ ಹೇಳ್ತಿದ್ರು, ನನ್ನ ಮಾತನ್ನು ನೀವು ಮಾತನಾಡಿ, ರಾಮನನ್ನು ಮೌನವಾಗಿರಲು ಬಿಡಿ ಅಂತ ಹೇಳ್ತಿದ್ರು. 1906 ದೀಪಾವಳಿ ಬರ್ತಾ ಇದ್ದ ಹಾಗೆ ಒಂದು ದಿನ, ಒಂದು ತಿಂಗಳ ಮೊದಲು ಆ ಪರ್ವತ ಹಿಮಾಲಯದ ಒಂದು ದೊಡ್ಡ ಕೋಡುಗಲ್ಲಿನ ಮೇಲಿನಿಂದ ಗಂಗೆಗೆ ಹಾರ್ತಾರೆ ಸ್ನಾನಕ್ಕಾಗಿ. ಅದೇ ಅಭ್ಯಾಸ, ಪ್ರವೀಣವಾದ ಈಜುಗಾರಿಕೆ ಅವರದ್ದು. ಹಾರ್ತಾರೆ. ಹಾರುವಾಗ ಮಂಡಿಗೆ ಒಂದು ಕಲ್ಲು ತಾಗಿ ಆ ಮಂಡಿಯ ಚಿಪ್ಪಿನಲ್ಲಿ ನೋವು ಬರುತ್ತೆ. ಸ್ನಾನ ಮಾಡಿ ಮೇಲೆ ಬಂದವರು ಆಮೇಲೆ ಮರುದಿನದಿಂದ ನದಿಗೆ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ. 1 ತಿಂಗಳ ಕಾಲ ಗಂಗೆಯ ನೀರನ್ನು ತರಿಸಿ ಸ್ನಾನ ಮಾಡಲಿಕ್ಕೆ ತಮ್ಮ ಗವಿಯಲ್ಲೇನೆ, ಗುಹೆಯಲ್ಲೇನೆ ಸ್ನಾನ ಮಾಡ್ತಿದ್ರು. ದೀಪಾವಳಿ ಬರ್ತಾ ಇತ್ತು. ದೀಪಾವಳಿ ಬರ್ತಾ ಇದ್ದಾಗ ದೀಪಾವಳಿಯ ದಿನ ನಾನೇ ಸ್ನಾನ ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಆ ದಿನ ಮೇಜಿನಲ್ಲಿ ಕೂತು ಯಾವಾಗಲೂ ಬರೀತಾ ಇರುವಂತೆ ಆ ದಿನನೂ ಒಂದು ಲೇಖನವನ್ನು ಬರೀತಾರೆ. ಲೇಖನವನ್ನು ಮುಗಿಸಿ ಬಾರಪ್ಪ ಹೊರಡೋಣ ಅಂತ ಆ ಕುಂಟು ಕಾಲಿನಲ್ಲಿ ಗಂಗೆ ನದಿಯ ಕಡೆ ಹೋಗ್ತಾರೆ. ಗಂಗೆ ನದಿಯಲ್ಲಿ ಇಳಿತಾರೆ. ಆ ಜೊತೆಯಲ್ಲಿ ಬಂದವನು ಆ ಕಲ್ಲಿನ ಮೇಲೆ ಕೂತಿದ್ದಾನೆ. ಮೂಗನ್ನು ಹಿಡಿದು ಇನ್ನು ನದಿಯ ಒಳಗೆ, ನೀರಿನ ಒಳಗೆ ಮುಳುಗಲಿಕ್ಕೆ ಹೊರಡ್ತಾರೆ. ಹೊರಡುವಾಗ 1 ತಿಂಗಳಿಂದ ದ್ರವ ಆಹಾರದಲ್ಲಿದ್ದರು, ಕೃಶವಾಗಿದ್ದರು, ಮೊಣಕಾಲಿನ ನೋವಿತ್ತು. ಏನು ಆಯಿತು ಅಂತ ಗೊತ್ತಿಲ್ಲ. ಯಾಕೋ ಏನು ಕಾಲಿನ ಕೆಳಗಿನ ಕಲ್ಲು ತಪ್ಪಿದ ಹಾಗೆ ಅನಿಸುತ್ತೆ. ಜಾರ್ತಾರೆ. ಜಾರಿದವರೇ ಆ ಗಡಸಾದ ಪ್ರಪಾತದಲ್ಲಿ ಹರಿದುಕೊಂಡು ಹೋಗಿ 2 ದಿನಗಳ ನಂತರ ಯಾವುದೋ ಕೆಳಗಿನ ಪ್ರದೇಶದಲ್ಲಿ ಅವರ ಶರೀರ ಸಿಗುತ್ತೆ. ಅವರು ಬರೆದ ಕೊನೆಯ ಪತ್ರ ಹೀಗಿತ್ತು: ಮೃತ್ಯುವೇ, ನಿನಗೆ ಬೇಕು ಅಂತ ಅನಿಸುವುದಾದರೆ ಈ ಶರೀರವನ್ನು ಕೊಂಡೊಯ್ಯು.
ನನಗೆ ಇನ್ನೆಷ್ಟೋ ಶರೀರಗಳು ಕಾದು ನಿಂತಿವೆ. ಬೆಟ್ಟದಿಂದ ಇಳಿಯುವ ತೊರೆ ನಾನು, ಪರ್ವತದಿಂದ ನುಗ್ಗುವ ಪ್ರವಾಹದ ಪಾತ್ರವೂ ನಾನೇ, ಸಾಗರದ ತರಂಗಗಳ ನೃತ್ಯ ನನ್ನದೇ. ನಾನು ಮಂದಮಾರುತನೂ ಹೌದು, ಚಂಡ ಬಿರುಗಾಳಿಯೂ ಹೌದು. ನಾನು ಗುಡ್ಡಗಳ ನಡುವೆ ನುಸುಳುವ ಗಾಳಿ, ಸತ್ತವರನ್ನು ಎಚ್ಚರಿಸಿ ಎದ್ದವರನ್ನು ನಡೆಸುವವನು ನಾನು. ನಾನು ಕಣ್ಣ ನೀರನ್ನು ಒರೆಸುವೆ, ಕೋಗಿಲೆಯನ್ನು ಅರಳುವ ಗುಲಾಬಿಯನ್ನು ಸಂತೈಸುವೆ ಅಂತ ಆ ಕೊನೆಯ ಪತ್ರದಲ್ಲಿ ಬರೆದಿದ್ದರು. ಹಾಗಾದರೆ ಅವರು ಐಚ್ಛಿಕವಾಗಿ ಸಮಾಧಿಯನ್ನು ಪಡೆದರೆ ಅಥವಾ ನಿಜವಾಗಿ ಜಾರಿ ಹೋದರೆ ಯಾವುದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ ನೋಡ್ತಾ ಇದ್ದವನು ಜಾರಿ ಹೋದರು ಅಂತಲೂ ಹೇಳ್ತಾನೆ. ಆದರೆ ಅಂಥ ಪ್ರವೀಣ ಈಜುಗಾರ ಆ ಪ್ರಪಾತದಲ್ಲಿ ಕೊಚ್ಚಿಕೊಂಡು ಹೋಗಿ ಅಷ್ಟು ದೂರದಲ್ಲಿ ಹೋಗಲಿಕ್ಕೆ ಏನು ಕಾರಣ ಅಂತಲೂ ಹೇಳ್ತಾನೆ. ಈ ರೀತಿ ಒಂದು ಬೆಳಕು ಇನ್ನೊಂದು ಅದ್ಭುತವಾದ ಬೆಳಕನ್ನು ಸೇರುತ್ತೆ. ಕಿರಣಗಳು ಸೂರ್ಯ ಆಗ್ತವೆ, ಆತ್ಮ ಪರಮಾತ್ಮ ಆಗುತ್ತೆ. ಡಿನೋವೇರ್ ಟೈಮ್ಸ್ ಅನ್ನುವ ಅಮೆರಿಕದ ಪತ್ರಿಕೆ ಬರೆಯುತ್ತೆ, ಅವರು ನೀಡಿದ ಸ್ಫೂರ್ತಿ, ಕೊಟ್ಟ ಸಂದೇಶ, ಬೀರಿದ ಬೆಳಕು ಸದಾ ಅಮರ. ಅವರು ಎಷ್ಟು ವರ್ಷ ಬದುಕಿದರು, ಅವರು ಯಾರ ಮಗ, ಎಲ್ಲಿ ಓದಿದರು, ಎಷ್ಟು ನಮಗೆ ಕಲಿಸಿದರು ಅನ್ನುವುದು ಮುಖ್ಯವಲ್ಲ. ಅವರ ದೈವಿಕವಾದ ಪ್ರೇಮ, ಶುದ್ಧ ಬದುಕಿನ ಬೆಚ್ಚಗನ ಪ್ರೀತಿ, ಅದುವೇ ಶಾಶ್ವತ. ಅವರ ಬರಹಗಳನ್ನು ಇವತ್ತು ಓದುವಾಗಲೂ ಅವರೇ ನಮ್ಮ ಬಳಿ ಬಂದು ಅವೇ ಮಾತುಗಳನ್ನು ಪಿಸುಗುಟ್ಟಿದ ಅನುಭವವಾಗುತ್ತೆ. ಅದುವೇ ಚಿರಸ್ಥಾಯಿ ಅಂತ ಆ ಪತ್ರಿಕೆ ಬರುತ್ತೆ. ರಾಮತೀರ್ಥರು ಪ್ರತಿ ಭಾಷಣದಲ್ಲಿ ಸಭಾಸದರನ್ನು ಸಂಬೋಧಿಸುತ್ತಾ ಹೇಳುವ ಮಾತು, ಶಬ್ದಗಳು ಇದು: ನನ್ನ ರೂಪವೇ ಆಗಿರುವ ಮಹಿಳೆಯರೇ ಮತ್ತು ಪುರುಷರೇ. ಅದೇ ರೀತಿ ಶ್ರೀಮಂತ ಸ್ತ್ರೀ ಪುರುಷ ರೂಪದ ನನ್ನ ಆತ್ಮಗಳೇ, ಸ್ತ್ರೀ ಪುರುಷ ರೂಪದ ಸಮಗ್ರ ವಿಶ್ವದ ಪ್ರಭುವೇ, ಸ್ತ್ರೀ ಪುರುಷ ರೂಪದ ಪ್ರೀತಿಯ ದಿವ್ಯಾನುಭವವೇ ಅಂತ ಅವರು ಸಭಾಸದರನ್ನು ಒಂದೊಂದು ಸಭೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಂಬೋಧಿಸ್ತಿದ್ರು. ಅವರ ಪ್ಯಾರಬಲ್ಸ್, ದೃಷ್ಟಾಂತ ಕಥೆಗಳು, ಅದರಲ್ಲಿ ಹಾಸ್ಯ ಇದೆ, ಒಂದು ರೀತಿಯ ಚಿಂತನೆಗೆ ತೊಡಗುವ ಆ ವಿಷಾದ ಛಾಯೆ ಇದೆ. ಆ ಪ್ಯಾರಬಲ್ಸ್ಗಳನ್ನು ಇವತ್ತು ಹೇಳ್ತೀನಿ, ನಾಳೆ ಅವುಗಳ ಬಗ್ಗೆ ಮತ್ತೆ ಮಾತನಾಡೋಣ. ಸುಖ ಅಂದರೆ ಏನು, ಸುಖದ ಕಲ್ಪನೆ ಏನು ಅನ್ನೋದನ್ನು ಅವ್ರು ಹೇಳ್ತಾರೆ. ಸುಖ ಅಂದರೆ ಆಯಾ ಮನುಷ್ಯನ ಮನಸ್ಸಿನ ಕಲ್ಪನೆ ಅಷ್ಟೇ. ಅದನ್ನೇ ಆತ ಸುಂದರವಾಗಿ ಕಲ್ಪಿಸಿಕೊಂಡು ಅದನ್ನು ಕಳ್ಕೋಬಾರ್ದಪ್ಪ ಅಂತ ಅನ್ಕೋತಾನೆ. ಇದು ಮನುಷ್ಯನ ರೀತಿ ಅಂತ ಹೇಳಲಿಕ್ಕೆ ಒಂದು ದೃಷ್ಟಾಂತ ಕತೆ ಹೇಳ್ತಾರೆ. ಅದು ಯಾವುದು ಅಂತಂದರೆ, ಒಬ್ಬ ಹುಚ್ಚ ತನ್ನ ಮನೆಗೆ ಹೋಗುವಾಗ ದಾರಿಯಲ್ಲಿ ಮಕ್ಕಳು ಆಡ್ತಾ ಇದ್ರು, ಒಂದು 20 ಮಕ್ಕಳಿದ್ರು. ಅವ್ರಿಗೆ ಹೇಳ್ತಾನೆ, ಇವತ್ತು ಸಂಜೆ ಹೊತ್ತು ಮಂತ್ರಿಗಳ ಮನೆಯಲ್ಲಿ ಔತಣ ಇದೆ ಅಂತೆ, ಎಲ್ಲ ಹುಡುಗರಿಗೆ ಮಕ್ಕಳಿಗೆ ಔತಣ ಕೊಡ್ತಾರಂತೆ, ತಪ್ಪಬೇಡಿ, ಒಳ್ಳೆ ಊಟ ಇದೆ, ಹೋಗಿ ಅಂತ ಹೇಳ್ತಾನೆ. ಈ ಹುಡುಗರಿಗೆ ಇವನು ಹುಚ್ಚಂತ ಗೊತ್ತಿತ್ತು, ಆದರೆ ಇರಲೂಬಹುದಲ್ವ, ಯಾರಿಗೆ ಗೊತ್ತು ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದರೆ ಊಟ ಏನು ಇಲ್ಲ ಅಲ್ಲಿ. ಆಶ್ಚರ್ಯ ಅಂದರೆ ಈ ಹುಚ್ಚ ಅಲ್ಲಿ ಬಂದಿದ್ದಾನೆ. ಅವ್ರು ಹೇಳ್ತಾರೆ, ಅಲ್ಲಯ್ಯ, ನಮ್ಗೆ ಯಾಕೋ ನೀನು ಮೋಸ ಮಾಡಿಬಿಟ್ಟಿಯಾ, ನೀನು ಬರುವುದಿಲ್ಲ ಅಂತ ಅಂದ್ಕೊಂಡೆವು, ನಮಗೇನೋ ಮೋಸ ಮಾಡಿಬಿಟ್ಟಿಯಾ, ನೀನು ಯಾಕೆ ಬಂದಿ ಅಂತ. ನೀವು ನನ್ನ ಮಾತು ಕೇಳಿ ಬಂದುಬಿಡ್ತೀರಲ್ಲ, ಇಲ್ಲಿ ನಿರಾಶೆ ಪಡ್ತೀರಲ್ಲ, ಅದನ್ನು ನೋಡಿ ಗೇಲಿ ಮಾಡಲಿಕ್ಕೆ ಬಂದೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಆ ಮಂತ್ರಿ ಏನಾದರೂ ನಿಮ್ಮ ಸಂಖ್ಯೆ ನೋಡಿ, ಅಯ್ಯಯ್ಯಯ್ಯೋ ಇಷ್ಟು ಜನ ಮಕ್ಕಳು ಬಂದಿದ್ದಾರೆ ಅಂತ ಔತಣವನ್ನು ಮಾಡಿಸಿ ಕೊಟ್ಟರೆ ಅದನ್ನು ತಪ್ಪಬಾರ್ದಲ್ವ, ನಾನು ಅದಕ್ಕಾಗಿ ಬಂದೆ. ಹೇಗೆ ಮನುಷ್ಯ ತನ್ನ ಸುಖದ ಕಲ್ಪನೆಯನ್ನು ಮಾಡಿ ಅದರ ಹಿಂದೆ ಬೀಳ್ತಾನೆ ಅನ್ನೋದಕ್ಕೆ ಕೊಟ್ಟ ದೃಷ್ಟಾಂತ ಕಥೆ ಇದು. ಇನ್ನೊಂದು ವೈರಾಗ್ಯದ ಬಗ್ಗೆ ಹೇಳ್ತಾರೆ. ಕಷ್ಟ ಬಂತು ಅನ್ನುವುದಕ್ಕಾಗಿ ಪ್ರತಿಕ್ರಿಯೆಯಾಗಿ ವೈರಾಗ್ಯವನ್ನು ತಾಳುವುದು ಅದು ಸರಿಯಲ್ಲ, ಕೃತಕ ಅದು. ಉದಾಹರಣೆಗೆ, ಒಬ್ಬ ವಯಸ್ಸಾದ ಮುದುಕ ಆ ತಲೆ ಮೇಲೆ ಕಟ್ಟಿಗೆ ಹೊರೆಯನ್ನು ಮಧ್ಯಾಹ್ನದ ಬಿರುಬಿಸಿಲಿನಲ್ಲಿ ನಡ್ಕೊಂಡು ಹೊತ್ಕೊಂಡು ಬರ್ತಾ ಇದ್ದಾನೆ. ಸುಸ್ತಾಗುವಾಗ ಅವನ ಬಾಯಿಂದ ಉದ್ಗಾರ ಬರುತ್ತೆ, ಈ ಕಷ್ಟಕ್ಕಿಂತ ಸಾವೇ ಮೇಲು, ಯಾಕೆ ಸಾವೇ ಬರುವುದಿಲ್ಲ ಅಂತ ಕರೀತಾನೆ. ಆಗ ಆ ಯಮ ಇದ್ದಾನೆ, ಅವನಿಗೆ ಇದು ಕೇಳಿ ಬರ್ತಾನಂತೆ. ಅವನು ಬಂದು, ಕರೆದಿಯಲ್ಲ, ಬರ್ತೀಯ ನನ್ನ ಜೊತೆ ಅಂತಾನೆ.
ಇಲ್ಲ ಇಲ್ಲ, ಈ ಹೊರೆ ಸ್ವಲ್ಪ ಭಾರ ಆಯಿತು, ಎತ್ತಿಕೊಡು, ಅದಕ್ಕಾಗಿ ಕರೆದೆ ಅಂತ ಹೇಳ್ತಾನೆ. ಈ ರೀತಿ ವೈರಾಗ್ಯ ಒಂದು ಪ್ರತಿಕ್ರಿಯೆಯಾಗಿ ಬಂದರೆ ಹೇಗೆ, ವೈರಾಗ್ಯ ಸಹಜವಾಗಿ ಬಂದರೆ ಹೇಗೆ ಅನ್ನುವುದರ ಅಂತರವನ್ನು ಈ ದೃಷ್ಟಾಂತ ಕಥೆಯ ಮುಖಾಂತರ ಹೇಳ್ತಾರೆ. ಇನ್ನೊಂದು, ಬದುಕಿನ ಆತ್ಮವಿಶ್ವಾಸ ಹೇಗೆ ಇರಬೇಕು ಅಂತಂದರೆ, ಮಾಡಿದ ಕೆಲಸದಲ್ಲಿ ತೃಪ್ತಿ ಹೇಗಿರಬೇಕು ಅನ್ನೋದಕ್ಕಾಗಿ ಒಂದು ದೃಷ್ಟಾಂತ ಕಥೆ ಹೇಳ್ತಾರೆ. ಅದು ಒಬ್ಬ ಶಿಲ್ಪಿಗೆ ಆತ ಸಾಯುವ ದಿನ ಗೊತ್ತಾಗ್ಬಿಡುತ್ತೆ. ಸಾಯುವ ದಿನ ಈ ಯಮದೂತರು ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಇದನ್ನು ತಪ್ಪಿಸಬೇಕು, ಹೇಗೆ ತಪ್ಪಿಸೋದು ಅಂತ ಆಲೋಚನೆ ಮಾಡ್ತಾನೆ. ಹೇಗೂ ಶಿಲ್ಪಿ ಆತ ತನ್ನ ಥರನೇ ಇದ್ದ 12 ಪ್ರತಿಮೆಗಳನ್ನು ಮಾಡಿಬಿಡ್ತಾನೆ. ನೋಡಿದರೆ ಇವನು ಬಿಟ್ಟರೆ ಅವನು ಆ ಪ್ರತಿಮೆನೇ ಇವನು ಅನ್ನುವ ಥರ ಇದೆ. ಆ 12 ಪ್ರತಿಮೆಗಳನ್ನ ನಿಲ್ಲಿಸ್ತಾನೆ. ಅದರ ಮಧ್ಯದಲ್ಲಿ ತಾನು ಕೂಡ ಅದೇ ಭಂಗಿಯಲ್ಲಿ ಸುಮ್ಮನೆ ನಿಂತು ಬಿಡ್ತಾನೆ. ಈ ಯಮದೂತ ಬರ್ತಾನೆ, ನೋಡ್ತಾನೆ, ಯಾರು ನಿಜವಾದ ಮನುಷ್ಯ ಯಾರು ಅಂತ ಗೊತ್ತಾಗೋದಿಲ್ಲ. ಆತ ಹೋಗಿ ಯಮನಿಗೆ ದೂರು ಕೊಡ್ತಾನೆ, ಹೀಗೀಗೆ ನಡೆದಿದೆ, ಅಲ್ಲಿ 13 ಜನ ಇದ್ದಾರೆ, 13 ಪ್ರತಿಮೆಗಳಿದ್ದಾವೆ, ಅದರಲ್ಲಿ ಅವನು ಯಾರು ಅಂತ ಗೊತ್ತಾಗಲಿಲ್ಲ ಅಂತ. ಯಮ ಅವನಿಗೊಂದು ಉಪಾಯ ಹೇಳ್ಕೊಡ್ತಾನೆ, ಹೀಗೆ ಮಾಡು ಅಂತ. ಮತ್ತೆ ಬರ್ತಾನೆ ಯಮದೂತ, ಮತ್ತೆ ನೋಡ್ತಾ ನೋಡ್ತಾ 12 ಪ್ರತಿಮೆಗಳನ್ನು ನೋಡ್ತಾ, ಈ ಒಂದರಲ್ಲಿ ತಪ್ಪಿದೆ ನೋಡು ಅಂತ ಅವನಷ್ಟೇ ಹೇಳ್ತಾನೆ. ಆವಾಗ ಈ ಶಿಲ್ಪಿ ಯಾವುದದು ತಪ್ಪು ಅಂತ ಹೇಳ್ತಾನೆ. ಹೀಗೆ ಆತ್ಮವಿಶ್ವಾಸ ಇಲ್ಲದಿದ್ದರೆ ಹೇಗೆ ತನ್ನ ಕೆಲಸದಲ್ಲಿ ತಪ್ಪಿ ಬಿಡ್ತಾನೆ ಅನ್ನುವುದನ್ನು ಸ್ವಾಮಿ ರಾಮತೀರ್ಥರು ಅವರ ದೃಷ್ಟಾಂತ ಕಥೆಗಳೇ ಹಾಸ್ಯವೂ ಹೌದು, ನಗು ತರಿಸುವಂಥದ್ದು ಹೌದು, ಗಂಭೀರ ಚಿಂತನೆಗೆ ಕಾರಣವಾಗುವಂಥದ್ದು ಹೌದು ಅಂತ ಸ್ವಾಮಿ ರಾಮತೀರ್ಥರ ಅವರ ಜೀವನದ ಘಟನೆಗಳನ್ನು ಹೇಳುವ ಸೌಭಾಗ್ಯ ನಿಮ್ಮಂಥ ಧೀಮಂತರ ಮುಂದೆ ಬಂತು. ಎಲ್ಲರಿಗೂ ನಮಸ್ಕಾರ.